Hi dear friends, welcome to DK's ಸಿಂಹಾವಲೋಕನ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಬಹಳ ಶಾರ್ಟ್ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2 ಬ್ಯಾಲೆನ್ಸ್ಡ್ ಆಗಿ ಮಾಡಿ. ಓಕೆ, ಲೆಟ್ ಅಸ್ ಜಂಪ್ ಇನ್ ಟು ದ today's session. So we have already done photogrammetry and aerial survey, and we have done even drone survey also. So today we will be doing remote sensing. Okay, yes. So before jumping into the topics, first we should know what is syllabus. ನೋಡಿ, ರಿಮೋಟ್ ಸೆನ್ಸಿಂಗ್ ಅನ್ನೋ ಒಂದು ಪಾಯಿಂಟರ್ ಅಲ್ಲಿ ಇಂಟ್ರೊಡಕ್ಷನ್ ಇದೆ, ಪ್ರಿನ್ಸಿಪಲ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತ ಇದೆ, EMR ಟೈಪ್ಸ್ ಅಂತ ಇದೆ, ರೆಸಲ್ಯೂಷನ್ಸ್ ಅಂತ ಇದೆ, ಟೈಪ್ಸ್ ಆಫ್ ಸ್ಯಾಟಲೈಟ್ಸ್, ಟೈಪ್ಸ್ ಆಫ್ ಸೆನ್ಸರ್ಸ್, ಲಿಡಾರ್ ಅಂತ ಇದೆ, ಅಂಡ್ ಇಮೇಜ್ ಪ್ರಾಸೆಸಿಂಗ್ಸ್ ಅಲ್ಲಿ 2 ಟೈಪ್ಸ್ ಮೆನ್ಷನ್ ಮಾಡಿದ್ದಾರೆ. ನಂಬರ್ 1 ವಿಜುವಲ್, number 2 digital. Next, at last, its applications. So these are the subtopics. So idanna ನಾವು ಡೀಟೇಲ್ ಆಗಿ ಓದಿದ್ರೆ definitely we will be getting marks. There is no super science, very basics. So without wasting our precious time, let us jump into the topics. ನೋಡಿ, ಫೋಟೋಗ್ರಾಮೆಟ್ರಿ ಮಾಡಿದ್ವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ವಿ, ರೈಟ್? ಎಲ್ಲ ಗೊತ್ತಿದೆ. ಫೋಟೋಗ್ರಾಫ್ ತಗೊಂಡು ನಾನು ಒಂದು ಪ್ರಾಪರ್ 3D ಇಮೇಜ್ ಮಾಡ್ತೀನಿ, ದಟ್ ಈಸ್ ಫೋಟೋಗ್ರಾಫ್. ಡ್ರೋನ್ ಸರ್ವೆ ಒಂದು ಏರಿಯಲ್ ಇಮೇಜ್ ಅಕ್ವೈರ್ ಮಾಡ್ತೀನಿ, ಐ ವಿಲ್ ಡೂ ದ ಸೇಮ್ ಫೋಟೋಗ್ರಾಮೆಟ್ರಿ ಪ್ರಾಸೆಸಿಂಗ್ ಅಂಡ್ ಐ ವಿಲ್ ಬಿ ಗೆಟಿಂಗ್ ದ ಪ್ರಾಡಕ್ಟ್ ದಟ್ ಈಸ್ ಪಾಯಿಂಟ್ ಕ್ಲೌಡ್, DSM, DEM ಅಂಡ್ ಆರ್ಥೋಮೊಸೈಕ್. ಇವುಗಳನ್ನೆಲ್ಲ ಮಾಡಿದೀವಿ ನಾವು. ಇವಾಗ ರಿಮೋಟ್ ಸೆನ್ಸಿಂಗ್ ಇಸ್ ದ ಟಾಪಿಕ್ ಟುಡೇ. ಸೊ ರಿಮೋಟ್ ಸೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಂಟೈರ್ ಸ್ಪೇಸ್ ಫೀಲ್ಡ್. ಓಕೆ, ನೋಡಿ, ರಿಮೋಟ್ ಸೆನ್ಸಿಂಗ್ ಅಲ್ಲಿ ಏನು ಸೆನ್ಸರ್ ಏನಿದೆ, EMR, ಅರ್ತ್ ಇಂಟರಾಕ್ಷನ್, remotely acquired informations, very important keywords. Okay, right? Sun is emitting the energy, right? Earth is observing it, and Earth is interacting with Earth is interacting with energy of the sun through various ways. ನೋಡಿ, ಅರ್ತ್ ಎನರ್ಜಿ ಸೋರ್ಸ್ ಹೌದಲ್ವಾ? ಸೊ ಇನ್ ದ ಫಾರ್ಮ್ ಆಫ್ EMR ಭೂಮಿಗೆ ಬರುತ್ತೆ, ಅರ್ತ್ ಜೊತೆ ಇಂಟ್ರಾಕ್ಷನ್ಸ್ ಆಗುತ್ತೆ ಥ್ರೂ ವೇರಿಯಸ್ ವೇಸ್, ರಿಫ್ಲೆಕ್ಷನ್, ಅಬ್ಸಾರ್ಪ್ಷನ್, ಟ್ರಾನ್ಸ್ಮಿಷನ್, ಎಮಿಷನ್, ರೈಟ್? ಇಲ್ಲಿರುವಂತಹ ಎನರ್ಜಿನ ಸೆನ್ಸರ್ಸ್ಗಳು ಕ್ಯಾಪ್ಚರ್ ಮಾಡ್ಕೊಂತವೆ. ಸೆನ್ಸರ್ಸ್ ಕ್ಯಾನ್ ಬಿ ಎನಿವೇರ್ ಬೇಸ್ಡ್ ಆನ್ ದ ಪ್ಲಾಟ್ಫಾರ್ಮ್, ರೈಟ್? Platforms can be aerial aircraft, it can be drone, it can be satellite. Okay, remotely acquired ಇದು informations. Okay, yes, keywords ಗಳು ಟಫ್ ಆಗ್ತವೆ, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್, ಕ್ಲಾಸ್ ಮುಗಿಯುವಷ್ಟರಲ್ಲಿ ಯು ವಿಲ್ ಬಿ ಗೆಟಿಂಗ್ the details of the topic and the subtopics. Okay, yes. ನೋಡಿ, what is remote sensing? Very important. Remote ಅಂತಂದ್ರೆ very far, right? Very far. Sensing, right? ನೋಡೋಣ. Remote sensing is a science or a technology of obtaining information about object, area, phenomenon. ಹೆಂಗೆ ಸರ್
without a direct physical contact. How? Very important, right? How? By detecting, by measuring electromagnetic energy. Hope you got it. Definitions breakdown ಮಾಡಬೇಕು. ಇವಾಗ ನೋಡಿ, I am obtaining informations, right, of so and so, how, without without physical contact, ಹೆಂಗೆ? By detecting and using electromagnetic energy. That is called remote sensing. ಹೌದಲ್ವಾ? ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ EMR ಇರುತ್ತೆ, ಸೆನ್ಸರ್ಸ್ ಇರುತ್ತವೆ, ಅದನ್ನ ಕ್ಯಾಪ್ಚರ್ ಮಾಡುತ್ತೆ, ಡಿಟೆಕ್ಷನ್ಸ್ ಮಾಡುತ್ತೆ, ಬಂದಿರುವಂತಹ ಒಂದು ಸೆನ್ಸ್ಡ್ ಇಮೇಜಸ್ ಅಥವಾ ಸೆನ್ಸ್ಡ್ ಇನ್ಫಾರ್ಮೇಶನ್ ನ ಮೆಜರ್ಮೆಂಟ್ಸ್ ಮಾಡುತ್ತೆ. that will be that is unprocessed measurements ಏನಿರುತ್ತೆ, that will be called as data. That processed data which will be used by the institutions is called as information, right? ಹೌದು. ನೋಡಿ, ಸನ್ ಎನರ್ಜಿ ಬಿಡ್ತಾ ಇದೆ, ಇಂಟರಾಕ್ಟ್ ವಿತ್ ದ ಅರ್ತ್, ಸೆನ್ಸರ್ ಅದನ್ನ ಡಿಟೆಕ್ಟ್ ಮಾಡುತ್ತೆ, ಆ ಡಿಟೆಕ್ಟ್ ಮಾಡಿರುವ ಇನ್ಫಾರ್ಮೇಶನ್ ಅನ್ನ ಪ್ರಾಸೆಸ್ ಮಾಡುತ್ತೆ ಥ್ರೂ ವೇರಿಯಸ್ ಸಾಫ್ಟ್ವೇರ್ಸ್. ಫೈನಲಿ ನನಗೆ ಇನ್ಫಾರ್ಮೇಶನ್ಸ್ ಬರುತ್ತೆ. ಓಕೆ, ಎಸ್. ನೋಡಿ, ಏನಪ್ಪಾ ಇದು ಕಾನ್ಸೆಪ್ಚುವಲಿ ಏನಿದು ರಿಮೋಟ್ ಸೆನ್ಸಿಂಗ್? ನೋಡಿ, ಅ ಸೋರ್ಸ್ ಆಫ್ ಎನರ್ಜಿ ಇದೆ. ಯಾವ್ದ್ರಿ ಅದು? ಅದು ಸನ್ ಇದೆ. ಸನ್ ಇತ್ತು ಅಂತಂದ್ರೆ ಅದು ಯಾವ ಸೆನ್ಸರ್ ಆಗಿರುತ್ತೆ? ಕೀವರ್ಡ್ಸ್ ವೆರಿ ಇಂಪಾರ್ಟೆಂಟ್. ಪ್ಯಾಸಿವ್ ಆಗಿರುತ್ತೆ. ಸನ್ ತನ್ನಿಂದ ತಾನೇ ಒಂದು ಎನರ್ಜಿ ಬಿಡ್ತಾ ಇದೆ ಅಂದಾಗ ಅದು ಪ್ಯಾಸಿವ್ ಆಗಿರುತ್ತೆ. ಮತ್ತೆ ಒಂದು ವೇಳೆ ಯಾವುದೋ ಒಂದು ಆಬ್ಜೆಕ್ಟ್, ದಟ್ ಈಸ್ ಐ ಮೀನ್ ಪ್ಲಾಟ್ಫಾರ್ಮ್, ತನ್ನದೇ ಆದಂತಹ ಒಂದು ಓನ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ರೇಡಿಯೇಷನ್ ಸ್ಪೆಕ್ಟ್ರಮ್ ನ ಬಿಟ್ರೆ ದಟ್ ಈಸ್ ಕಾಲ್ಡ್ ಆಕ್ಟಿವ್ ಸೆನ್ಸರ್ ಆಗಿರುತ್ತೆ. ಸೊ ಇವಾಗ ನೋಡಿ, ಅ ಸೋರ್ಸ್ ಆಫ್ ಎನರ್ಜಿ ಇದೆ, ದಟ್ ಕ್ಯಾನ್ ಬಿ ಸನ್ ಆರ್ ಆಕ್ಟಿವ್ ಸೆನ್ಸರ್, ಸೆನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಹೌದಾ? ಸಿಂಪಲ್, ಕಳಿಸುತ್ತೆ. ಆ ಕಳಿಸಿದಾಗ EMR ಏನ್ ಮಾಡುತ್ತೆ? ಇಟ್ ಟ್ರಾವೆಲ್ಸ್ ಥ್ರೂ ದ ಅಟ್ಮಾಸ್ಫಿಯರ್, ಇಂಟ್ರಾಕ್ಟ್ಸ್ ವಿತ್ ದ ಅರ್ತ್ ಸರ್ಫೇಸ್. ಓಕೆ, ನೋಡಿ, ಈ ತರ ಒಂದು EMR ಬಂದಿದೆ, ಇಟ್ ಗಾಟ್ ಇಂಟ್ರಾಕ್ಟೆಡ್ ವಿತ್ ದ ಅರ್ತ್. ಹೌದು. ನೆಕ್ಸ್ಟ್, ದಿಸ್ ಇಂಟ್ರಾಕ್ಟೆಡ್ will be reflected back, it will be emitted back, or else it will be backscattered energy. ಓಕೆ, ಇದು ಆಗಿರೋದನ್ನ ಒಂದು ಸೆನ್ಸರ್ ಏನಿರುತ್ತೆ, ರೈಟ್, that sensor will sense this interacted energy. Okay, very important. Sensor this converts into a data. After processing and analysis, useful information is produced. Okay, hope you got it. ಸಿಂಪಲ್ ಇದೆ ಸರ್. ನೋಡಿ, ಇದು ಅರ್ತ್ ಇದೆ, EMR ಬರ್ತಾ ಇದೆ. EMR ಕ್ಯಾನ್ ಬಿ ಥ್ರೂ ಆಕ್ಟಿವ್, ಇಟ್ ಕ್ಯಾನ್ ಬಿ ಪ್ಯಾಸಿವ್. So that energy coming on earth is interacting with the earth surface. Okay, this energy is captured by sensor, right? Sensor will catch this energy and it will sense it, and it will have a unprocessed data, right? It will have unprocessed data, and then that will be processed, right, through various softwares. Then we'll be having a proper processed data is called as information. This will be used for administration. This will be used for the governance of the country, right? ಇಂಡಿಯಾದಲ್ಲೂ ಕೂಡ ಇದೆ ಇದು ಒಂದು ರಿಮೋಟ್ ಸೆನ್ಸಿಂಗ್. ಇಂಡಿಯಾ ರಿಮೋಟ್ ಸೆನ್ಸಿಂಗ್ ಸೆಂಟರ್, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್, ಅಂಡ್ ಇವನ್ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ಸ್ ಕೂಡ ಇದೆ. ನೋಡೋಣ ಮುಂದೆ. ನೆಕ್ಸ್ಟ್, ಗೊತ್ತಾಯ್ತಲ್ವಾ? ಒಂದು ಸನ್ ಅನ್ನೋದು ಒಂದು ಎನರ್ಜಿ ಸೋರ್ಸ್ ಆಗಿರುತ್ತೆ, ಅಥವಾ ಇವು ಓನ್ ಸ್ಯಾಟಲೈಟ್ಗಳು ಕೂಡ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಎನರ್ಜಿ ರಿಸೋರ್ಸ್, ಐ ಮೀನ್ ಎನರ್ಜಿ ಸೋರ್ಸ್. ಇಟ್ ವಿಲ್ ಬಿ ಕಮಿಂಗ್ ಟು ದ ಅರ್ತ್. ಓಕೆ, EMR ಟ್ರಾವೆಲ್ಸ್ ಟು ದ ಅಟ್ಮಾಸ್ಫಿಯರ್, ರೈಟ್? ಇದು ಏನಾಗಿರುತ್ತೆ, ಅರ್ತ್ ಅಲ್ಲಿ ಇಂಟ್ರಾಕ್ಷನ್ ಆಗಿರುವಂತಹ ಎನರ್ಜಿ ವಿಲ್ ಬಿ ಕ್ಯಾಪ್ಚರ್ಡ್ ಬೈ ದ ಸೆನ್ಸರ್. ಓಕೆ, ಸೆನ್ಸರ್ ಎಲ್ಲಿ ಇರಬಹುದು? ಸೆನ್ಸರ್ ಸ್ಯಾಟಲೈಟ್ ಅಲ್ಲೂ ಇರಬಹುದು, ಏರ್ಕ್ರಾಫ್ಟ್ ಅಲ್ಲೂ ಇರಬಹುದು, ಡ್ರೋನ್ ಅಲ್ಲೂ ಕೂಡ ಇರಬಹುದು. ನಾನು ಹೇಳಿದ್ದೀನಿ, ಡ್ರೋನ್ ಅಲ್ಲಿ ಪೇಲೋಡ್ಸ್ ಅಂತ ಇರುತ್ತೆ. ಪೇಲೋಡ್ಸ್ ಕ್ಯಾನ್ ಬಿ ವಾಟ್? ಇಟ್ ಕ್ಯಾನ್ ಬಿ ಕ್ಯಾಮರಾ, ಇಟ್ ಕ್ಯಾನ್ ಬಿ ಸೆನ್ಸರ್, ರೈಟ್? ಎಸ್. ನೋಡಿ,
Remote sensing requires direct physical contact with the target? No, sir. ರಿಮೋಟ್ ಸೆನ್ಸಿಂಗ್ ಅನ್ನೋದು ಒಂದು ಇನ್ಫಾರ್ಮೇಶನ್, ಆಬ್ಟೈನಿಂಗ್ ದ ಇನ್ಫಾರ್ಮೇಶನ್ ವಿತೌಟ್ ಎನಿ ಫಿಸಿಕಲ್ ಟಚ್ ಅಂತ ಬರುತ್ತೆ. ರೈಟ್? ಓಕೆ. ಸೊ ಸಿಂಪಲ್ ಆಗಿ ನೋಡುವುದಾದರೆ ರಿಮೋಟ್ ಸೆನ್ಸಿಂಗ್ ಈಸ್ ಅನ್ ಅಕ್ವಿಜಿಷನ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದ ಆಬ್ಜೆಕ್ಟ್, ಏರಿಯಾ ಆರ್ ಫಿನಮಿನನ್ ವಿತೌಟ್ ಡೈರೆಕ್ಟ್ ಫಿಸಿಕಲ್ ಕಾಂಟ್ಯಾಕ್ಟ್. ಅಂದ್ರೆ ಬೈ ಯೂಸಿಂಗ್ ಸೆನ್ಸರ್ಸ್. ರೈಟ್? ನೋಡಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿರ್ತವೆ? ಒಂದು ಟಾರ್ಗೆಟ್ ಇರುತ್ತೆ, EMR ಇಂಟ್ರಾಕ್ಷನ್ಸ್ ಇರುತ್ತೆ, ಸೆನ್ಸರ್ ಇರುತ್ತೆ, ಡೇಟಾ ಇರುತ್ತೆ, ಪ್ರಾಸೆಸ್ ಆಗುತ್ತೆ, ದೆನ್ ಐ ವಿಲ್ ಬಿ ಗೆಟಿಂಗ್ ಇನ್ಫಾರ್ಮೇಶನ್. ಸೆನ್ಸರ್ ಡಿಟೆಕ್ಟ್ಸ್ ಅಂಡ್ ರೆಕಾರ್ಡ್ಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ರೈಟ್? ಎಲ್ಲೋ ಒಂದು ಇಂಟ್ರಾಕ್ಷನ್ ಆಗಿರುತ್ತೆ, ರೈಟ್? ಅದನ್ನ ಈ ಸೆನ್ಸರ್ ಸೆನ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಓವರ್ ಆಲ್ ಆಗಿ ಇದ್ರದ್ದು ಫಂಡಮೆಂಟಲ್ ಏನಂದ್ರೆ ಸೆನ್ಸಿಂಗ್ ಫ್ರಮ್ ಅ ಡಿಸ್ಟೆನ್ಸ್, ದಟ್ ಈಸ್ ಕಾಲ್ಡ್ ಆಸ್ ರಿಮೋಟ್ ಸೆನ್ಸಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಸರ್ ಸೆನ್ಸರ್ಸ್ ಏನೇನಾಗಿರ್ಬೋದು? ಆಲ್ರೆಡಿ ಹೇಳಿದ್ದೀನಿ ಡ್ರೋನ್ಸ್ ಅಲ್ಲಿ. ಸೆನ್ಸರ್ಸ್ ಕ್ಯಾನ್ ಬಿ ಎನಿಥಿಂಗ್. ಒನ್ ಕ್ಯಾನ್ ಬಿ ಕ್ಯಾಮರಾ, ರೈಟ್? ವಿಸಿಬಲ್ ಅಥವಾ ನಿಯರ್ ಇನ್ಫ್ರಾರೆಡ್ ಲೈಟ್ಸ್ ಇರುತ್ತೆ. ಮಲ್ಟಿ ಸ್ಪೆಕ್ಟ್ರಲ್ ಸ್ಕ್ಯಾನರ್ಸ್ ಕೂಡ ಆಗಿರಬಹುದು, ರೈಟ್? ವೇರಿಯಸ್ ವಿಸಿಬಲ್ ಬ್ಯಾಂಡ್ಸ್ ಇರುತ್ತವೆ, ವೇರಿಯಸ್ ಸ್ಪೆಕ್ಟ್ರಲ್ ಬ್ಯಾಂಡ್ಸ್ ಇರ್ತವೆ. ಇಟ್ ಕ್ಯಾನ್ ಬಿ ಥರ್ಮಲ್ ಸೆನ್ಸರ್ಸ್, ಇಟ್ ಕ್ಯಾನ್ ಬಿ ರಡಾರ್, ಇಟ್ ಕ್ಯಾನ್ ಬಿ ಲಿಡಾರ್. ಓಕೆ, ಲೈಟ್ ಡಿಟೆಕ್ಷನ್ ಅಂಡ್ ರೇಂಜ್, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜ್, ರೈಟ್? ಇವುಗಳನ್ನೆಲ್ಲ, ಈ ವರ್ಡಿಂಗ್ಸ್ ಗಳನ್ನ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿರ್ತೀನಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಯು ಶುಡ್ ಗೋ ಥ್ರೂ ದಟ್ ಕ್ಲಾಸ್, ಆರ್ ಎಲ್ಸ್ ಯು ಆರ್ ಡೂಯಿಂಗ್ ಬ್ಲಂಡರ್ಸ್ ಆನ್ ಯುವರ್ ಓನ್. ಓಕೆ, ಅಲ್ಟಿಮೇಟ್ಲಿ ಇಟ್ ಮೈಟ್ ಲೀಡ್ ಟು ಅ ಫೇಲ್ಯೂರ್ ಇನ್ ದ ಎಕ್ಸಾಮ್. ಬೇಸಿಕ್ಸ್ ನ ಓದ್ಕೊಳ್ಳಿ. ಓಕೆ, ಎಸ್. ಸೊ ಓವರ್ ಆಲ್ ಆಗಿ ಈ ಒಂದು ಎಂಟೈರ್ ರಿಮೋಟ್ ಸೆನ್ಸಿಂಗ್ ಅನ್ನೋದು ಯಾವ ಒಂದು ತತ್ವಗಳ ಅಡಿಯಲ್ಲಿ ನಡೆಯುತ್ತೆ? ಐ ಮೀನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ರಿಮೋಟ್ ಸೆನ್ಸಿಂಗ್, ರೈಟ್? ಎಸ್. ನೋಡಿ, ಫಸ್ಟ್ ಒಂದು ಎನರ್ಜಿ ಅನ್ನೋದು ಒಂದು ಬೇಸ್ ಆಗಿರುತ್ತೆ. ಎನರ್ಜಿ ಎಲ್ಲಿಂದ ಬರುತ್ತೆ ಸರ್? ಎನರ್ಜಿ ಕಮ್ಸ್ ಫ್ರಮ್ ಸನ್, ದಟ್ ಈಸ್ ಕಾಲ್ಡ್ ಪ್ಯಾಸಿವ್, ಆರ್ ಫ್ರಮ್ ಸೆನ್ಸರ್ ಇಟ್ ಸೆಲ್ಫ್, ಅಂದ್ರೆ ಆಕ್ಟಿವ್. ಅರ್ಥ ಆಯ್ತಲ್ವಾ? ಆಕ್ಟಿವ್ ವರ್ಸಸ್ ಪ್ಯಾಸಿವ್ ಹೇಳಿದ್ದೀನಿ ಆಲ್ರೆಡಿ, ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ರೈಟ್? ಎನರ್ಜಿ ಈಸ್ ಎಮಿಟೆಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಕ್ರಾಸ್ ಡಿಫರೆಂಟ್ ವೇವ್ ಲೆಂತ್ಸ್. ಗೊತ್ತಿದೆ ಅಲ್ವಾ? ರೈಟ್? ರೈಟ್ ಫ್ರಮ್ ಗಾಮಾ ಇಂದ ಹಿಡ್ಕೊಂಡು ರೇಡಿಯೋ ವೇವ್ಸ್ ವರೆಗೂ ವೇರಿಯಸ್ ವೇವ್ ಲೆಂತ್ಸ್ ಇದೆ, ವೇರಿಯಸ್ ಫ್ರೀಕ್ವೆನ್ಸಿ ಇದೆ, ವೇರಿಯಸ್ ಎನರ್ಜಿ ಇದೆ. ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ರೈಟ್? ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಅಟ್ಮಾಸ್ಫಿಯರಿಕ್ ಇಂಟರಾಕ್ಷನ್ಸ್ ಇರುತ್ತೆ ಇಲ್ಲಿ. ಆಸ್ EMR travels through the atmosphere, it may be scattered or it may be observed. ಹೌದಲ್ವಾ? ರೈಟ್. ನಾಲ್ಕನೇದು ಏನಾಗುತ್ತೆ ಸರ್? ಇದು ಏನಾಗುತ್ತೆ? ಇಂಟರಾಕ್ಷನ್ಸ್ ವಿತ್ ದ ಟಾರ್ಗೆಟ್ಸ್ ಆಗಿರುತ್ತೆ. EMR ಅನ್ನೋದು ಇಂಟರಾಕ್ಟ್ಸ್ ವಿತ್ ದ ಟಾರ್ಗೆಟ್ಸ್, ಅಂದ್ರೆ ಅರ್ತ್ ಸರ್ಫೇಸಿಗೆ ಬಂದಿರುತ್ತಲ್ವಾ, ಅದು ಇಂಟ್ರಾಕ್ಷನ್ ಆಗುತ್ತೆ. ಇಂಟ್ರಾಕ್ಷನ್ ಥ್ರೂ ಹೆಂಗೆ ಸರ್? ಥ್ರೂ ರಿಫ್ಲೆಕ್ಷನ್ ಆಗಲಿ, ಥ್ರೂ ಅಬ್ಸಾರ್ಪ್ಷನ್ ಆಗಲಿ, ಥ್ರೂ ಟ್ರಾನ್ಸ್ಮಿಷನ್ ಆಗಲಿ, ಥ್ರೂ ಎಮಿಷನ್ಸ್, ಇಟ್ ಈಸ್ ಇಂಟ್ರಾಕ್ಟೆಡ್ ವಿಯಾ ದೀಸ್ ಟೈಪ್ಸ್, ರೈಟ್? ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ರಿಮೋಟ್ ಸೆನ್ಸಿಂಗ್ ಅಲ್ಲಿ ಬಂದಿರುವಂತಹ EMR ಯಾವ ತರ ಒಂದು ಅದು ಇಂಟ್ರಾಕ್ಷನ್ ಆಗ್ತಾ ಇದೆ, ಮತ್ತೆ ರಿಫ್ಲೆಕ್ಷನ್ ಅಂದ್ರೆ ಏನು, ಅಬ್ಸಾರ್ಪ್ಷನ್ ಅಂದ್ರೆ ಏನು, ಟ್ರಾನ್ಸ್ಮಿಷನ್ ಅಂದ್ರೆ ಏನು, ಎಮಿಷನ್ ಅಂದ್ರೆ ಏನು ಅಂತ ಕೇಳ್ತಾರೆ ಫ್ರೆಂಡ್ಸ್. ಓಕೆ, ನೋಡೋಣ ಒಂದೊಂದಾಗೆ ನೋಡೋಣ. ನೆಕ್ಸ್ಟ್ ಏನಂತಾರೆ? ಫಿಫ್ತ್ ಪ್ರಿನ್ಸಿಪಲ್ ಬಂದ್ರೆ ಸೆನ್ಸರ್ ಡಿಟೆಕ್ಟ್ಸ್ ದ ಎನರ್ಜಿ. ಹೌದಲ್ವಾ? ಸೆನ್ಸರ್ ಇರುತ್ತೆ ಸ್ಯಾಟಲೈಟ್ ಅಲ್ಲಿ ಅಥವಾ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಅದು ಏನ್ ಮಾಡುತ್ತೆ? ಈ ಒಂದು ಒಂದು ಇಂಟ್ರಾಕ್ಟೆಡ್ ಎನರ್ಜಿ ಏನಿರುತ್ತಲ್ವಾ ಅದನ್ನ ಕ್ಯಾಪ್ಚರ್ ಮಾಡುತ್ತೆ. ಇಟ್ ರೆಕಾರ್ಡ್ಸ್ ದ ಎನರ್ಜಿ ದಟ್ ಈಸ್ ರಿಫ್ಲೆಕ್ಟೆಡ್, ಎಮಿಟೆಡ್ ಆರ್ ಬ್ಯಾಕ್ ಸ್ಕ್ಯಾಟರ್ಡ್ ಫ್ರಮ್ ದ ಟಾರ್ಗೆಟ್. ಅದನ್ನ ಸೆನ್ಸ್ ಮಾಡುತ್ತೆ. ಓಹೋ, ಸೆನ್ಸ್ ಮಾಡಿದ್ರೆ ಅಷ್ಟೇನಾ? ಸೆನ್ಸ್ ಮಾಡಿದ್ಮೇಲೆ ಅದನ್ನ ಡೇಟಾನ ಟ್ರಾನ್ಸ್ಮಿಷನ್ ಮಾಡ್ತಾರೆ. ಹೆಂಗೆ ಸರ್? ದಿಸ್ ಡೇಟಾ ವಿಲ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಸೆನ್ಸರ್ ಟು ಗ್ರೌಂಡ್ ಸ್ಟೇಷನ್ಸ್ಗೆ ಕಳಿಸ್ತಾರೆ. ಓಹೋ, ಕಳಿಸಿ ಏನ್ ಮಾಡ್ತಾರೆ? ಕಳಿಸಿದ ಮೇಲೆ ಆ ಇಮೇಜ್ ಅಥವಾ ಡೇಟಾನ ಪ್ರಾಸೆಸ್ ಮಾಡ್ತಾರೆ. ಪ್ರಾಸೆಸ್ ಇನ್ ದ ಸೆನ್ಸ್ ದಟ್ ರಾ ಡೇಟಾ ಪ್ರಾಸೆಸ್ ಆಗುತ್ತೆ. ಹೆಂಗೆ ಪ್ರಾಸೆಸ್ ಆಗುತ್ತೆ ಸರ್? ಕರೆಕ್ಷನ್ಸ್ ಆಗ್ಬಹುದು, ರೈಟ್? ಕರೆಕ್ಷನ್ಸ್ ಆಗ್ಬೋದು, ಎನ್ಹ್ಯಾನ್ಸ್ಮೆಂಟ್ ಕೂಡ ಆಗ್ಬೋದು, ಟ್ರಾನ್ಸ್ಫಾರ್ಮೇಶನ್ ಕೂಡ ಆಗ್ಬಹುದು, ರೈಟ್? ಆಮೇಲೆ ಅದನ್ನ ಕ್ಲಾಸಿಫಿಕೇಶನ್ಸ್ ಕೂಡ ಮಾಡ್ಬೋದು.
ಈ ವರ್ಡಿಂಗ್ಸ್ ಎಲ್ಲ ಹೇಳಿರ್ತೀನಿ, ರೈಟ್? ಟ್ರಾನ್ಸ್ಫಾರ್ಮೇಶನ್ಸ್ ಅಲ್ಲಿ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಶನ್ಸ್ ಆಗಿರುತ್ತೆ, ಅಥವಾ ಕ್ಲಾಸಿಫಿಕೇಶನ್ಸ್ ಅಲ್ಲಿ ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್, ಆಬ್ಜೆಕ್ಟ್ ಬೇಸ್ಡ್. ಕೀವರ್ಡ್ಸ್ ಬರ್ತಾ ಇದೆ, ನೆನ್ಪು ಬರ್ತಾ ಇದೆಯಾ ನಿಮ್ಗೆ? ನೆಕ್ಸ್ಟ್ 9th ಬಂದ್ಬಿಟ್ಟು ಬಂದಿರುವಂತಹ ಒಂದು ಪ್ರಾಸೆಸ್ಡ್ ಸಾಫ್ಟ್ವೇರ್ ಅಲ್ಲಿ ಅದರಿಂದ ನಾವು ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಯಾಕೆ ಸರ್? ಬಿಕಾಸ್ ಯೂಸ್ಫುಲ್ ಇನ್ಫಾರ್ಮೇಶನ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಸೆಸ್ಡ್ ಡೇಟಾ. ಏನಕ್ಕೆ? ಟು ಇಂಟರ್ಪ್ರಿಟ್. ಆಮೇಲೆ ಅಲ್ಟಿಮೇಟ್ಲಿ ಐ ವಿಲ್ ಬಿ ಯೂಸಿಂಗ್ ದಿಸ್ ಪ್ರಾಸೆಸ್ಡ್ ಇನ್ಫಾರ್ಮೇಶನ್ ಫಾರ್ in my daily lives. How, sir? Like this information will be applied in the real world application. ಯಾಕೆ? ಫಾರ್ ಪ್ಲಾನಿಂಗ್, ಫಾರ್ ಮಾನಿಟರಿಂಗ್ ಆ್ಯಂಡ್ ಫಾರ್ ಡಿಸಿಷನ್ ಮೇಕಿಂಗ್. ಓಕೆ, ಈ ಒಂದು ಎಂಟೈರ್ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡ್ಕೊಳ್ಳಿ. ರಿಮೋಟ್ ಸೆನ್ಸಿಂಗ್ ಅಂದರೆ ಏನು? ಡೈರೆಕ್ಟ್ ಆಗಿ ಏನದು ಡೆಫಿನಿಷನ್? ಹೌದು, ಫಿಸಿಕಲ್, ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಒಂದು ಸೆನ್ಸ್ ಮಾಡುವಂಥ ಒಂದು ಟೆಕ್ನಾಲಜಿ. ಓಕೆ, ಅಷ್ಟೇ ಅಲ್ಲ ಫ್ರೆಂಡ್ಸ್. ಬೇಸಿಕ್ ಪ್ರಿನ್ಸಿಪಲ್ಸ್ ಈಸ್ ಮಸ್ಟ್. ದೀಸ್ ಆರ್ ದ ಪ್ರಿನ್ಸಿಪಲ್ಸ್. ಹೋಪ್ ಯು ಗಾಟ್ ಇಟ್. ಓಕೆ, ಹೆಂಗೆ ಒಂದು ಈ ಒಂದು ಎಂಟೈರ್ ರಿಮೋಟ್ ಸೆನ್ಸಿಂಗ್ ನಡೆಯುತ್ತೆ ಅನ್ನುವಂತಹ ಒಂದು ಪ್ರಿನ್ಸಿಪಲ್ಸ್ ಇದಾವೆ. ಇವು ಗೊತ್ತಾಯ್ತಲ್ವಾ? ಎಸ್. ಸೊ ನೋಡಿ, ಇವಾಗ ಇದು ಎಂಟೈರ್ ಆಗಿದೆ ಅಂತಂದ್ರೆ ಆ ಪ್ರಿನ್ಸಿಪಲ್ಸ್ ಬೇಸ್ಡ್ ಮೇಲೆ ನಾನು ಕಾಂಪೊನೆಂಟ್ಸ್ ಕೂಡ ಹೇಳ್ಬೋದಲ್ವಾ? ಏನೇನು ಕಾಂಪೊನೆಂಟ್ಸ್ ಇದೆ ಅಂತ ನೋಡಿ. ಒಂದು ಎನರ್ಜಿ ಸೋರ್ಸ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇದೆ, ಹೌದಾ? ಇಟ್ ಕ್ಯಾನ್ ಬಿ ಸನ್ಸ್, ಐ ಮೀನ್ ಲೈಕ್ ಪ್ಯಾಸಿವ್, ಅಥವಾ ಇಟ್ ಕ್ಯಾನ್ ಬಿ ಆಕ್ಟಿವ್, ರೈಟ್? ಆಮೇಲೆ ಒಂದು EMR ಬರುತ್ತೆ, ರೈಟ್? ಇಟ್ ಇಸ್ ಕ್ಯಾರೀಸ್ ದ ಎನರ್ಜಿ ಬಿಟ್ವೀನ್ ದ ಸೋರ್ಸ್, ಅಟ್ಮಾಸ್ಫಿಯರ್, ಟಾರ್ಗೆಟ್, ಸೆನ್ಸಸ್. ಬರುವಾಗ ಅಟ್ಮಾಸ್ಫಿಯರ್ ಇಸ್ ಆಲ್ಸೋ ಅ ಕಾಂಪೊನೆಂಟ್. ಯಾಕಂತಂದ್ರೆ ಈ EMR ಬಂದ್ಬಿಟ್ಟು ಪಾಸ್ ಥ್ರೂ ದ ಅಟ್ಮಾಸ್ಫಿಯರ್ ಅಲ್ವಾ? ನೆಕ್ಸ್ಟ್ ಎಂಟೈರ್ ಇದ್ರಲ್ಲಿ ಟಾರ್ಗೆಟ್ ಬಹಳ ಇಂಪಾರ್ಟೆಂಟ್. ಟಾರ್ಗೆಟ್ ಏನ್ರಿ? ಇದು ಅರ್ತ್ ಸರ್ಫೇಸ್, ಇದು ಅಥವಾ ಅರ್ತ್ ಸರ್ಫೇಸ್ ಮೇಲೆ ಇರುವಂತಹ ಆಬ್ಜೆಕ್ಟ್, ಅದು ಯಾವ ತರ ಇಂಟ್ರಾಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕಲ್ಲ, ಅದು ಯಾವ್ದು ಮಾಡ್ತದೆ? ಅದುವೇ ಸೆನ್ಸರ್. ಡಿಟೆಕ್ಟ್ಸ್ ಅಂಡ್ ರೆಕಾರ್ಡ್ಸ್ ದ ರಿಟರ್ನ್ ಎಮಿಟೆಡ್ ಎನರ್ಜಿ ಫ್ರಮ್ ದ ಅರ್ತ್ ಸರ್ಫೇಸ್ ಅಲ್ವಾ? ಯಾಕೆ ಈ ಸೆನ್ಸರ್ ಎಲ್ಲಿರುತ್ತೆ ಸರ್? ಇದು ಒಂದು ಪ್ಲಾಟ್ಫಾರ್ಮ್ ಮೇಲೆ ಇರುತ್ತೆ. ಇಫ್ ದಿಸ್ ಪ್ಲಾಟ್ಫಾರ್ಮ್ ಕ್ಯಾನ್ ಬಿ ಏರ್ಕ್ರಾಫ್ಟ್, UAV ಅಥವಾ ಸ್ಯಾಟಲೈಟ್. ಓಕೆ, ಸೊ ಈ ಒಂದು 6 ಕಾಂಪೊನೆಂಟ್ಸ್ಗಳು ಎಂಟೈರ್ ರಿಮೋಟ್ ಸೆನ್ಸಿಂಗ್ಗೆ ಬಹಳ ಮಹತ್ವವಾಗಿರ್ತವೆ. ಓಕೆ, ನೋಡಿ, ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಎನರ್ಜಿ ಸೋರ್ಸ್ ಇರುತ್ತೆ, EMR ಇರುತ್ತೆ, ಅಟ್ಮಾಸ್ಫಿಯರ್ ಇರುತ್ತೆ, ಟಾರ್ಗೆಟ್ಸ್ ಕೂಡ ಇರ್ತವೆ, ಸೆನ್ಸರ್ಸ್ ಕೂಡ ಇರ್ತವೆ, ಅಂಡ್ ಪ್ಲಾಟ್ಫಾರ್ಮ್ಸ್ ಇರ್ತವೆ. ದೀಸ್ ಆರ್ ಆಲ್ ಏನಪ್ಪಾ ಅಂತಂದ್ರೆ ಕಾಂಪೊನೆಂಟ್ಸ್ ಆಫ್ ರಿಮೋಟ್ ಸೆನ್ಸಿಂಗ್. ಓಕೆ, ಎಸ್. Okay, data reception, data processed, information extraction, and this is applied in the daily life. Okay, yes. ಇನ್ನೊಂದು ಏನಪ್ಪಾ ಅಂದ್ರೆ, ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ, ಒಂದು ಯೂನಿಕ್ EMR ಮ್ಯಾಟರ್ ಇಂಟರಾಕ್ಷನ್ ಆದಾಗ ಡಿಫ್ರೆಂಟ್ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಡಿಫ್ರೆಂಟ್ ಸ್ಪೆಕ್ಟ್ರಲ್ ರೆಸ್ಪಾನ್ಸಸ್, ಮೇಕಿಂಗ್ ಮೆಟೀರಿಯಲ್ ಐಡೆಂಟಿಫಿಕೇಶನ್ ವೆರಿ ಈಸಿಲಿ ಸರ್. ಯಾಕಂದ್ರೆ ಈ ಸ್ಪೆಕ್ಟ್ರಲ್ ಕರ್ವ್ಸ್ಗಳು ಒಂದೊಂದು ವಸ್ತುವಿಗೆ ಒಂದೊಂದು ತರ ಇರುತ್ತವೆ. ಇದನ್ನ ನಾನು ಇಟ್ಕೊಂಡು, ರೆಫರೆನ್ಸ್ ಇಟ್ಕೊಂಡು ನಾನು ಇದು ಯಾವ ಒಂದು ಕ್ಯಾರೆಕ್ಟರ್ಗೆ ಬಿಲಾಂಗ್ ಆಗುತ್ತೆ, ಯಾವ ಒಂದು ಸ್ಪೆಕ್ಟ್ರಲ್ ವೇವ್ ಲೆಂತ್ಗೆ ಬಿಲಾಂಗ್ಸ್ ಆಗುತ್ತೆ ಅಂತ ಆ ಮಾಡೆಲ್ ಕರ್ವ್ಸ್ ಗಳನ್ನ ಇಟ್ಕೊಂಡು ನೋಡ್ಬೋದು ನಾವು. ಎಕ್ಸಾಂಪಲ್, ವೆಜಿಟೇಷನ್ಗೆ ಇದೇ ತರ ಕರ್ವ್ ಇರುತ್ತೆ, ವಾಟರ್ಗೆ ಇದೇ ತರ ಕರ್ವ್ ಇರುತ್ತೆ. ಸಾಯಿಲ್ ಅಂದ್ರೆ ಇದು ಫಿಕ್ಸ್ಡ್ ಕರ್ವ್ಸ್, ಇವೆಲ್ಲ ರೆಫರೆನ್ಸ್ ಕರ್ವ್ಸ್. ನಾವು ಯಾವುದೋ ಒಂದು ಪ್ಲೇಸ್ ಅಲ್ಲಿ ಹೋಗಿ ಒಂದು ಕರ್ವ್ ಜನರೇಟ್ ಮಾಡಿ ಕಂಪೇರ್ ಮಾಡ್ಬೇಕು, ಯಾವ್ದಕ್ಕೆ ಸೂಟ್ ಆಗುತ್ತೆ ಅಂತಂದಾಗ ಗೊತ್ತಾಗ್ಬಿಡುತ್ತೆ ನಾವು, ಓಹೋ ದಿಸ್ ಕರ್ವ್ ಬಿಲಾಂಗ್ಸ್ ಟು ದಿಸ್. ಸೊ ಇದು ಒಂದು ಸಾಯಿಲ್ ಆಗಿರುತ್ತೆ, ಅಥವಾ ರಾಕ್ ಆಗಿರುತ್ತೆ, ಅಥವಾ ವಾಟರ್ ಆಗಿರುತ್ತೆ ಅಂತ ನಾನು ಹೇಳ್ಬಹುದು. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಮಾರ್ಸ್ ಅಲ್ಲಿ ನೀರು ಇದೆ ಅಂತ ಹೆಂಗ್ ಗೊತ್ತಾಯ್ತು? ಅಲ್ಲಿ ಯಾರಾದ್ರೂ ಹೋಗಿದ್ರಾ? ನೋ, ರೈಟ್? ಅಂದ್ರೆ ಮಾರ್ಸ್ ಅನ್ನುವಂತಹ ಮಿಷನ್ ಅಲ್ಲಿ ಒಂದು ರಿಮೋಟ್ ಸೆನ್ಸಿಂಗ್ ಇರುತ್ತೆ, ಸ್ಯಾಟಲೈಟ್ ಅಲ್ಲಿ ಸೆನ್ಸರ್ ಇರುತ್ತೆ. ಅದು ಬಂದ್ಬಿಟ್ಟು ವೇರಿಯಸ್ ಸ್ಪೆಕ್ಟ್ರಲ್ ವೇವ್ ಲೆಂತ್ಸ್ ಅನ್ನ ಸೆನ್ಸ್ ಮಾಡಿರುತ್ತೆ. ಮಾಡಿದ್ಮೇಲೆ ಒಂದು ಕರ್ವ್ಸ್ ರೆಡಿ ಆಗಿರುತ್ತೆ. ಆ ಕರ್ವ್ ಬಂದ್ಬಿಟ್ಟು ಸೋ ಅಂಡ್ ಸೋ ಗ್ರಾಫ್ ಅಲ್ಲಿ ಇರುತ್ತೆ ಅನ್ಕೊಳ್ಳೋಣ. ಅದು ಏನ್ ಮಾಡ್ತಾರೆ, ಈ ಮಾಡೆಲ್ ಬಂದಿರುವಂತಹ ಕರ್ವ್ ಅನ್ನ ಇಲ್ಲಿ ಕಂಪೇರ್ ಮಾಡ್ತಾರೆ. ಯಾವ್ದಕ್ಕೆ ಸಮೀಪ ಇರ್ತದೋ ಅದು ಬಂದ್ಬಿಟ್ಟು ಸಿಮಿಲರ್ ಆಗಿರುತ್ತೆ. ಅದೇ ತರ ಮಾರ್ಕ್ಸ್ ಅಲ್ಲಿ ಸೋ ಅಂಡ್ ಸೋ ಏನೋ ಕರ್ವ್ ಬಂದಿತ್ತಂತೆ, ದಟ್ ವಾಸ್ ಅ ಲುಕಿಂಗ್ ಲೈಕ್ ಅ ವಾಟರ್ ಕರ್ವ್ ಅಂತೆ, ಈ ತರ ಕಾಣ್ತಿತ್ತಂತೆ. ಅವಾಗ ಕನ್ಫರ್ಮ್ ಆಯ್ತು ನಮ್ಗೆ ದ್ಯಾಟ್ ಮಾರ್ಸ್ ಅಲ್ಲಿ ನೀರು ಇದೆ. ಅರ್ಥ ಆಯ್ತಾ?
ದಿಸ್ ಈಸ್ ಹೌ ಎಂಟೈರ್ ರಿಮೋಟ್ ಸೆನ್ಸಿಂಗ್ ವರ್ಕ್ಸ್. ಓಕೆ, ಓವರಾಲ್ ಆಗಿ ಗೊತ್ತಾಯ್ತಲ್ವಾ? ಸೊ ಏನೇನ್ರಿ ಎಂಟೈರ್ ಇದರಲ್ಲಿ ಎನರ್ಜಿ ಸೋರ್ಸ್ ಇರುತ್ತೆ, ಅಟ್ಮಾಸ್ಫಿಯರ್ ಇರುತ್ತೆ, ಟಾರ್ಗೆಟ್ ಇರುತ್ತೆ, ಸೆನ್ಸರ್, ಟ್ರಾನ್ಸ್ಮಿಷನ್, ಪ್ರಾಸೆಸ್, ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಶನ್ ಅಂಡ್ ಅಪ್ಲಿಕೇಶನ್. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ಡೇಟಾ ಅಕ್ವೈರ್ ಮಾಡ್ತಾ ಇದ್ದೀನಿ, ಡೇಟಾನ ಪ್ರಾಸೆಸ್ ಮಾಡ್ತಾ ಇದ್ದೀನಿ, ರೈಟ್? ಡೇಟಾನ ಅಕ್ವೈರ್ ಮಾಡ್ತಾ ಇದ್ದೀನಿ. ಕಲೆಕ್ಷನ್ ಆಫ್ ರಿಮೋಟ್ಲಿ ಸೆನ್ಸ್ಡ್ ಡೇಟಾ ಬೈ ದ ಸೆನ್ಸರ್ಸ್. I am processing it. How, sir? By correction, by enhancement, by restoration, by transformation, by data integration or merging. ಓಕೆ, ನೋಡೋಣ ಕೀವರ್ಡ್ಸ್ಗಳನ್ನ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಾನು ಇಂಟರ್ಪ್ರಿಟೇಷನ್ ಮಾಡ್ಬೇಕಲ್ವಾ ಅದನ್ನ. ಇದು ಏನು, ಇದು ಯಾಕೆ, ಇದು ಹೆಂಗ್ ಬಂತು, ರೈಟ್? ಅದನ್ನ ಅನಾಲಿಸಿಸ್ ಅಂತಾರೆ. ಎಕ್ಸ್ಟ್ರಾಕ್ಷನ್ ಆಫ್ ಯೂಸ್ಫುಲ್ ಇನ್ಫಾರ್ಮೇಶನ್ ಫ್ರಮ್ ದ ಪ್ರಾಸೆಸ್ಡ್ ಡೇಟಾ. ಇದೆಲ್ಲ ಆದ್ಮೇಲೆ ನನಗೆ ಔಟ್ಪುಟ್ ಬರುತ್ತೆ. ಮ್ಯಾಪ್ಸ್, ಇಮೇಜಸ್, ಸ್ಟ್ಯಾಟಿಸ್ಟಿಕ್ಸ್, ಇನ್ಫಾರ್ಮೇಶನ್ ಫಾರ್ ಡಿಸಿಷನ್ ಮೇಕಿಂಗ್. ಗೊತ್ತಾಯ್ತಾ? ಇದು ಒಂದು ರಿಮೋಟ್ ಸೆನ್ಸಿಂಗ್ ಓವರ್ ಆಲ್ ಬ್ರಾಡ್ ಪಿಕ್ಚರ್. ನಿಮಗೆ ಇದು ನೆನಪಿರ್ಬೇಕು ನಿಮಗೆ. ಓಕೆ, ಎಸ್. ಈ ಒಂದು ಎಂಟೈರ್ ರಿಮೋಟ್ ಸೆನ್ಸಿಂಗ್ ಅನ್ನ ನಾವು ಓದ್ಬೇಕಂದ್ರೆ ಒಂದು ಬೇಸ್ ಇದೆ ಗೆಳೆಯರೆ, ಅದುವೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ರೈಟ್? ಏನ್ ಹೇಳಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಹೋ ಸರ್, ಏನಿದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು ಒಂದು ಫಾರ್ಮ್ ಆಫ್ ಎನರ್ಜಿ ದಟ್ ಪ್ರೊಪಗೇಟ್ಸ್ ಥ್ರೂ ದ ಸ್ಪೇಸ್. ಹೆಂಗೆ ಸರ್? ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ. ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್? ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ರೈಟ್? ಆ ಒಂದು perpendicular to each other ಆಗಿರುವಂತಹ ಒಂದು waves which are coming towards the earth's surface are called electromagnetic radiation. ಅರ್ಥ ಆಯ್ತಾ? ಓಕೆ, ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಸರ್ಟನ್ ಕೀವರ್ಡ್ಸ್ ಬರ್ತಾವಲ್ಲ ಗೆಳೆಯರೆ. ಯಾವ್ಯಾವ ಇರಬಹುದು? ಒಂದು ವೇವ್ ಲೆಂತ್, ಒಂದು ಫ್ರೀಕ್ವೆನ್ಸಿ, ರೈಟ್? ವೇವ್ ಲೆಂತ್, ಫ್ರೀಕ್ವೆನ್ಸಿ, ಎನರ್ಜಿ, ಸ್ಪೀಡ್. ಅರ್ಥ ಆಯ್ತಾ? The distance between two crests or two trough is called wavelength. The number of oscillations in 1 second is called frequency, right? ಇವೆಲ್ಲ ಗೊತ್ತಿರಬೇಕು ಫ್ರೆಂಡ್ಸ್. ಆ್ಯಂಡ್ ನಮಗೆ ಒಂದು ಲ್ಯಾಂಡ್ಮಾರ್ಕ್ ಫಾರ್ಮುಲಾ ಕೂಡ ಗೊತ್ತು. ಇ ಇಸ್ ಈಕ್ವಲ್ ಟು ಹೆಚ್ ಮ್ಯೂ. ಹೆಚ್ ಅನ್ನೋದು ಒಂದು ಪ್ಲಾಂಕ್ ಕಾನ್ಸ್ಟೆಂಟ್, ರೈಟ್? ಮ್ಯೂ ಅಂದ್ರೆ ಒಂದು ಫ್ರೀಕ್ವೆನ್ಸಿ. ಮ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಕೂಡ ಅನ್ಬೋದು ನಾನು. ಸರ್, ವಾಟ್ ಈಸ್ ಸಿ? ದಿಸ್ ಇಸ್ ಸ್ಪೀಡ್ ಆಫ್ ಲೈಟ್. ಏನ್ ಹೇಳಿ? ಸ್ಪೀಡ್ ಆಫ್ ಲೈಟ್. ಸರ್, ವಾಟ್ ಈಸ್ ಲ್ಯಾಂಬ್ಡಾ? ದಿಸ್ ಈಸ್ ವೇವ್ ಲೆಂತ್, ರೈಟ್? ಸರ್, ಮ್ಯೂ ಅಂದ್ರೆ ಏನು ಸರ್? ಮ್ಯೂ ಅಂದ್ರೆ ಇದೊಂದು ಫ್ರೀಕ್ವೆನ್ಸಿ ಸರ್. ಫ್ರೀಕ್ವೆನ್ಸಿ. ಇವಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು ಹೇಳಿ? ಸೊ ಇ ಇಸ್ ಈಕ್ವಲ್ ಟು ಹೆಚ್ ಮ್ಯೂ ಅಲ್ವಾ? ಸೊ ಅಂದ್ರೆ ಏನಾಗುತ್ತೆ? ಇ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ನೆಕ್ಸ್ಟ್ ಮ್ಯೂ ಫ್ರೀಕ್ವೆನ್ಸಿ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಸೊ ಓವರ್ ಆಲ್ ಆಗಿ ನಾನು ಏನ್ ಮಾಡ್ಬೋದು ಗೆಳೆಯರೆ? So E is directly proportional to frequency, is inversely proportional to wavelength. ಇದುಗಳದೇ ಒಂದು ಎಕ್ಸಾಮ್ ಅಲ್ಲಿ ಕೇಳಬಹುದು, ರೈಟ್? ಎಸ್. ಸೊ ಫಾರ್ಮುಲಾಸ್ ಇದೆ, ಎಲ್ಲ ಇದೆ, ನೋಡ್ಕೊಳ್ಬೇಕಾದ್ರೆ ಯಾವ ತರ ವೇರಿಯೇಷನ್ಸ್ ಆಗುತ್ತೆ ನೋಡಿ. ಇದು ವೇವ್ ಲೆಂತ್ ಫ್ರೀಕ್ವೆನ್ಸಿ ಇನ್ವರ್ಸ್ ಇದೆ, ಸೊ ಇನ್ವರ್ಸ್ ಇದೆ, ರೈಟ್? ವೇವ್ ಲೆಂತ್ ಅಂದ್ರೆ ಏನು ಫ್ರೆಂಡ್ಸ್? ಒಂದು ಕ್ರಸ್ಟ್ ಬಿಟ್ವೀನ್ ಕ್ರಸ್ಟ್ ಟು ಕ್ರಸ್ಟ್ ಏನಿರುತ್ತೆ, ಅಥವಾ ಟ್ರಫ್ ಟು ಟ್ರಫ್ ಡಿಸ್ಟೆನ್ಸ್ ಏನಿರುತ್ತೆ, ಅದು ವೇವ್ ಲೆಂತ್ ಇರುತ್ತೆ. ದೆನ್ ದ ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಅಂತ ಬರುತ್ತೆ, ರೈಟ್? ಗೊತ್ತಿದೆ ನಿಮ್ಗೆ, ಎಲ್ಲ ಫಿಸಿಕ್ಸ್ ಅಲ್ಲಿ ಓದಿರ್ತೀರಾ. ಬಟ್ ಸ್ಟಿಲ್ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ತಿರ್ತೀನಿ ಅವಾಗ. ಓಕೆ, ಎಸ್. ಸೊ ಅರ್ಥ ಆಯ್ತಲ್ವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನು ಅಂತ? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ, ಮತ್ತು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಕೂಡ ಹೌದು, ರೈಟ್? ಎಸ್. ಸೊ ವ್ಯಾಲ್ಯೂ ಆಫ್ ಇನ್ ದ ವ್ಯಾಕ್ಯೂಮ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಏನಿರುತ್ತೆ ಫ್ರೆಂಡ್ಸ್? 3 × 10⁸ ಮೀಟರ್ ಪರ್ ಸೆಕೆಂಡ್. ಗೊತ್ತಿದೆ ನಿಮ್ಗೆ ಇದು. ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ಅಟ್ ದ ಸ್ಪೀಡ್ ಇನ್ ದ ವ್ಯಾಕ್ಯೂಮ್. ಓಕೆ, ದೇರ್ ಸ್ಪೀಡ್ ಈಸ್ ಲೋವರ್ ಇನ್ ಬಟ್ ಇದು ಏನು ಮೆಟೀರಿಯಲ್ ಮೀಡಿಯಾದಲ್ಲಿ ಲೋವರ್ ಇರುತ್ತೆ. ಓಕೆ, ವ್ಯಾಕ್ಯೂಮ್ ಅಲ್ಲಿ ಸೇಮ್ ಇರುತ್ತೆ. ಬಟ್
ಮೀಡಿಯಂ ಏನೇ ಬಂದರೂ ಕೂಡ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಇದು ಸ್ಪೀಡ್ಸ್ ಅಂಡ್ ಆಲ್. ಓಕೆ, ಎಸ್. ಮತ್ತೆ ಈ ವೇವ್ಸ್ ಅಂತ ಬಂದಾಗ ಈ EMR ಗೆ ಒಂದು 3 ಥಿಯರೀಸ್ ಇದೆ, ಅದು ನಿಮ್ಗೆ ನೆನಪಿರಬೇಕು. ಓಕೆ, ಇದು ಫಿಸಿಕ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಏನು ಸರ್ ಅದು? ವೇವ್ಸ್ ಥಿಯರಿ ಅಂತ ಬರುತ್ತೆ. ನಾನು ಇವಾಗ ಹಾಕಿದ್ನಲ್ಲ, ಏನದು? ಮ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಅನ್ನೋದು c/λ ಆಗಿರುತ್ತೆ. ಮ್ಯೂ ಇಸ್ ಈಕ್ವಲ್ ಟು c/λ. ಆದ್ರೆ ಮ್ಯೂ ಬರಿತಾ ಇಲ್ಲ ಇಲ್ಲಿ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಫ್ರೀಕ್ವೆನ್ಸಿ ಲ್ಯಾಂಬ್ಡಾ ಈ ಕಡೆ ಕಳಿಸ್ತಾ ಇದ್ದಾರೆ. ಕಳಿಸಿದಾಗ ನಿಮಗೆ ಸಿ ಬರುತ್ತೆ, ರೈಟ್? ಅಂದ್ರೆ ಅರ್ಥ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಇನ್ವರ್ಸ್ ಇದೆ ಅಲ್ವಾ? ಎಸ್. ಒಂದು ವೇವ್ ಥಿಯರಿ ಮುಖಾಂತರ ನನಗೆ ಗೊತ್ತಾಗೋದೇನೆಂದರೆ, ಇದು ಒಂದು ಎರಡು ಇನ್ವರ್ಸ್ ರಿಲೇಷನ್ಸ್ ಅಲ್ಲಿ ಇರ್ತವೆ. ನೆಕ್ಸ್ಟ್ ಕ್ವಾಂಟಮ್ ಥಿಯರಿ ನೋಡಿ. ಕ್ವಾಂಟಮ್ ಥಿಯರಿ ಅಂದ್ರೆ ಏನು ಫ್ರೆಂಡ್ಸ್? ಓಕೆ, ಕ್ವಾಂಟಮ್ ಥಿಯರಿ ಅಂದ್ರೆ EMR ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ ಆಸ್ ಪಾಕೆಟ್ ಆಫ್ ಎನರ್ಜಿ ತರ ಸರ್. ಅದು ಅಂದ್ರೆ ಫೋಟಾನ್ಸ್ ತರ ಇದ್ದ ಹಾಗೆ ಅದು EMRಗಳು, ರೈಟ್? ಅಲ್ಲಿ ಕೂಡ ನನಗೆ ಏನ್ ಬರುತ್ತೆ, E ಇಸ್ ಈಕ್ವಲ್ ಟು ಒಂದು h/μ ಅಂತ ಫಾರ್ಮುಲಾ ಇದೆ, ರೈಟ್? ಈ h ಏನಾಗುತ್ತೆ ಸರ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇರುತ್ತೆ, ರೈಟ್? ಮ್ಯೂ ಅಂದ್ರೆ ಫ್ರೀಕ್ವೆನ್ಸಿ, E ಅಂದ್ರೆ ಫೋಟಾನ್ ಎನರ್ಜಿ ಸರ್. ಸೊ ಇಲ್ಲಿಂದು ಕೂಡ ನಿಮಗೆ E ಇಸ್ ಈಕ್ವಲ್ ಟು hc/λ ಬರುತ್ತೆ ನೋಡಿ. ಓಕೆ, ಸೊ ಫ್ರೀಕ್ವೆನ್ಸಿ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿಬಿಡ್ತವೆ. ಅವಾಗ ನಿಮಗೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ್ರೆ ಎನರ್ಜಿ ಕೂಡ ಇನ್ಕ್ರೀಸ್ ಆಗಬೇಕು. ಆದ್ರೆ ವೇವ್ ಲೆಂತ್ ಬಂದ್ಬಿಟ್ಟು ಇನ್ವರ್ಸ್ ಟು ದ ಎನರ್ಜಿ ಆಗಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ ನಾನು, ಕನ್ಫ್ಯೂಸ್ ಆಗೋದೇ ಬೇಡ. ಓಕೆ, ಎಸ್. ಅಷ್ಟೇ, ಸ್ವಲ್ಪ ಥಿಯರಿ ಮುಖಾಂತರ ಇದೆ, ನಾವು ತಿಳ್ಕೋದ್ರಲ್ಲಿ ಏನೂ ತಪ್ಪಿಲ್ಲ. ಫಿಸಿಕ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಬರುತ್ತೆ. ಅದು ಏನಪ್ಪಾ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂದ್ರೆ, ಇದು ಬಂದ್ಬಿಟ್ಟು ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಇಂಟು ಟಿ ಇಸ್ ಈಕ್ವಲ್ ಟು ಬಿ, ಅಥವಾ ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಅಂದ್ರೆ b/t ಆಗಿರುತ್ತೆ. ಏನಿದು ಸರ್ ಲ್ಯಾಂಬ್ಡಾ? ಓಕೆ, ವೇವ್ ಲೆಂತ್ ಸರ್, ಅದು ಮ್ಯಾಕ್ಸಿಮಮ್ ಎಮಿಷನ್ ಅಲ್ಲಿ. ಮತ್ತೆ ಟಿ ಅಂದ್ರೆ ಏನು? ಅಬ್ಸಲ್ಯೂಟ್ ಟೆಂಪರೇಚರ್ ಇನ್ ಕೆಲ್ವಿನ್ ಸರ್. ಅದು ಬಿ ಅನ್ನೋದು ಗೊತ್ತಿರುತ್ತೆ ನಿಮಗೆ. ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ಕಾನ್ಸ್ಟೆಂಟ್ ಇರುತ್ತೆ. ನಮ್ಗೆ ಅದು ಇಂಪಾರ್ಟೆಂಟ್ ಎಕ್ಸಾಮ್ಗೆ? ನೋ ಮೈ ಡಿಯರ್ ಫ್ರೆಂಡ್. ನಮ್ಗೆ ಒಂದೇ ಗೊತ್ತಿರಬೇಕಾಗಿರೋದು ಏನು ಗೊತ್ತಾ, ಲ್ಯಾಂಬ್ಡಾ ಅನ್ನೋ ಮ್ಯಾಕ್ಸ್ ಏನಿದೆ ಅಂದ್ರೆ ವೇವ್ ಲೆಂತ್ ಮ್ಯಾಕ್ಸ್ ಏನಿದೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ. ಇದು ಒಂದು ಗೊತ್ತಿದ್ರೆ ಸಾಕು ನಮ್ಗೆ, ಇದು MCQಗೆ ಸಾಲ್ವ್ ಮಾಡಕ್ಕೆ. ಅರ್ಥ ಆಯ್ತಾ? ಎಸ್. ಸೊ ಈ ಪೇಜ್ ಇಂದ ನನ್ಗೆ ಸರ್ಟನ್ ಫಾರ್ಮುಲಾಸ್ ಇದೆ, ರೈಟ್? F is inversely proportional to lambda. Okay, lambda is inversely proportional to energy, and E is equal to h/μ, right? And lambda max is inversely proportional to temperature, right? ಈ ರಿಲೇಷನ್ಸ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಅನಾಲಿಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಸಪೋಸ್ ಏನೋ ಎಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ವೈ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಕಾನ್ಸ್ಟೆಂಟ್ ಇರುತ್ತಾ ಅಂತ ಕೇಳ್ತಾರೆ, ರೈಟ್? ಎಸ್ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ನಮ್ಗೆ ಗೊತ್ತಿರುವಂತಹ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ಪೆಕ್ಟ್ರಮ್ ಏನು ಇದೆ ಅಲ್ವಾ, ಅದರ ಪ್ರಕಾರ ಹೋದ್ರೆ ಫಸ್ಟ್ ಬಂದ್ಬಿಟ್ಟು ಗಾಮಾ ರೇಸ್, ಆಮೇಲೆ ಎಕ್ಸ್ ರೇಸ್, ಆಮೇಲೆ UV ರೇಸ್, ನೆಕ್ಸ್ಟ್ ಬರುತ್ತೆ ವಿಸಿಬಲ್ ಲೈಟ್, ಅದಾದ್ಮೇಲೆ ಇನ್ಫ್ರಾರೆಡ್, ಮೈಕ್ರೋವೇವ್, ದೆನ್ ರೇಡಿಯೋ ವೇವ್ಸ್. ನೋಡಿ, ಇಲ್ಲಿ ವೇರಿಯೇಷನ್ಸ್ ಬಹಳ ಇಂಪಾರ್ಟೆಂಟ್ ನಿಮ್ಗೆ ತಿಳ್ಕೊಳ್ಳೋದು. ನೀವು ಈ ಕಡೆಯಿಂದ ಗಾಮಾದಿಂದ ರೇಡಿಯೋ ವೇವ್ ಬಂದ್ರೆ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಕರಸ್ಪಾಂಡಿಂಗ್ ಏನು ಎನರ್ಜಿ ಮತ್ತು ಫ್ರೀಕ್ವೆನ್ಸಿಗಳು ಏನಾಗುತ್ತೆ ಸರ್, ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಇವಾಗ ಅರ್ಥ ಆಯ್ತಾ? ಫಾರ್ಮುಲಾ ಯಾಕೆ ಇಂಪಾರ್ಟೆಂಟ್ ಅದು ಅಂತ. ಎಲ್ಲಾ ಫಾರ್ಮುಲಾಸ್ ಇಂಪಾರ್ಟೆಂಟ್ ನೋಡಿ. ಈ ತರ ನಿಮ್ಗೆ EMR ಅಲ್ಲಿ ಅಪ್ಲಿಕೇಶನ್ ಇದೆ ಸರ್. ಆದ್ರೆ ರಿಮೋಟ್ ಸೆನ್ಸಿಂಗ್ಗೆ ಅದು ಹೆಲ್ಪ್ ಆಗುತ್ತಾ? ನೋ. ಅಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗುತ್ತೆ. ಇವೆಲ್ಲ ನೀವು ನೆನ್ಪಿಟ್ಕೋಬೇಕು. ಹೆಂಗೆ ಸರ್ ನೆನ್ಪಿಟ್ಕೋದು ಹೇಳ್ತೀನಿ. ಓಕೆ, ಯಾವುದು ನೆನ್ಪಿಟ್ಕೋಬೇಕು ಅಂತಾನು ಹೇಳ್ತೀನಿ. ಸ್ವಲ್ಪ ಇದು ಡೀಟೇಲ್ಡ್ ಆಗಿದೆ. ಓಕೆ, ನೋಡಿ, ಅಲ್ಟ್ರಾವೈಲೆಟ್ ಇದಂದ್ರೂ ಪಿಕ್ಸ್ ನೆನ್ಪಿರ್ಬೇಕು ನಮ್ಗೆ. ಇದು ಬಂದ್ಬಿಟ್ಟು 100 to 400 ನ್ಯಾನೋಮೀಟರ್ ಇರುತ್ತೆ.
ಸರ್ ಯು ವಿ ವಿ ಅಂತಂದ್ರೆ ಏನು ಸರ್? ಅಲ್ಲೂ ಕೂಡ ಟೈಪ್ಸ್ ಇದೆ. ಎ ಅಂತ ಇರುತ್ತೆ, ಬಿ ಅಂತ ಇರುತ್ತೆ, ಸಿ ಅಂತ ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಸರ್. ನಿಮ್ಗೆ ಏನಂದ್ರೆ ಯಾವ ಒಂದು ಸ್ಪೆಕ್ಟ್ರಮ್ ಅಲ್ಲಿ ಯಾವ್ದು ರಿಲೇಟೆಡ್ ಇದೆ ಅಂತ ನಾವು ಅದು ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ಈಗ ಅಲ್ಟ್ರಾವೈಲೆಟ್ ಅಂದ್ರೆ ಅದು ಒಂಥರ ಯು ವಿ ರೈಸ್ ಅಲ್ವಾ? ಅದು ಯು ವಿ ರೇಸ್ ಅಂತಂದ್ರೆ ಅಟ್ಮಾಸ್ಫಿಯರಿಕ್ ಸ್ಟಡೀಸ್ಗೋಸ್ಕರ, ಓಜಾನ್ಗೋಸ್ಕರ, ಮಿನರಲ್ಸ್ಗೋಸ್ಕರ, ವಾಟರ್ ಕ್ವಾಲಿಟಿಗೋಸ್ಕರ, ಇವುಗಳನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ? ಈ ತರ ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ವಿಸಿಬಲ್ ಇದೆ. ವಿಸಿಬಲ್ ಅಂದ್ರೆ ಅದರದ್ದು ವೇವ್ ಲೆಂತ್ ನಿಮಗೆ ಪಿಕ್ಸ್ ನೆನ್ಪಿರ್ಬೇಕು. 400 to 700 ನ್ಯಾನೋಮೀಟರ್. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಾ? ನೆನ್ಪಿರ್ಬೇಕು ಅದಕ್ಕೆ. ಸೊ ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಇಟ್ ಈಸ್ ಯೂಸ್ಡ್ ಇನ್ ಆಪ್ಟಿಕಲ್ ಇಮೇಜರಿ. ಕೀವರ್ಡ್ ವೆರಿ ಇಂಪಾರ್ಟೆಂಟ್, ಆಪ್ಟಿಕಲ್ ಇಮೇಜರಿ. ಅದು ಫಾರ್ ಏನಕ್ಕೆ ಸರ್? ಫಾರ್ ನ್ಯಾಚುರಲ್ ಮ್ಯಾಪಿಂಗ್ಗೋಸ್ಕರ, ಫೀಚರ್ ಐಡೆಂಟಿಫಿಕೇಶನ್ಸ್ಗೋಸ್ಕರ. ಕೀವರ್ಡ್ಸ್ ಹಿಟ್ ಆಗ್ತಾ ಇದೆಯಾ? ಅಟ್ಮಾಸ್ಫಿಯರಿಕ್, ಓಜನ್, ಅವು ಇವು ಬಗ್ಗೆ ಅಂದ್ರೆ ಅಲ್ಟ್ರಾವೈಲೆಟ್. ಆಪ್ಟಿಕಲ್ ಇಮೇಜರಿ ಅಂದ್ರೆ ನ್ಯಾಚುರಲ್ ಆಗಲಿ, ಕಲರ್ ಮ್ಯಾಪಿಂಗ್ ಆಗಿ ಅಂತಂತಂದ್ರೆ ವಿಸಿಬಲ್. ಓಕೆ, ಇವಾಗಿದೆ ನೋಡಿ ಚಾಲೆಂಜಿಂಗ್. ಏನಪ್ಪಾ ಅಂದ್ರೆ ಇನ್ಫ್ರಾರೆಡ್. ಈ ಇನ್ಫ್ರಾರೆಡ್ ಅಲ್ಲಿ 3 ಬರ್ತವೆ. ಬಂದ್ಬಿಟ್ಟು ನಿಯರ್ ಇನ್ಫ್ರಾರೆಡ್, ಇನ್ನೊಂದು ಶಾರ್ಟ್ ವೇವ್ ಇನ್ಫ್ರಾರೆಡ್, ಇನ್ನೊಂದು ಬಂದ್ಬಿಟ್ಟು ಥರ್ಮಲ್ ಇನ್ಫ್ರಾರೆಡ್. ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫ್ರಾರೆಡ್ ವೇವ್ಸ್ ಇವುಗಳು. ಓಕೆ, ಹೆಂಗೆ ಸರ್? ನಿಯರ್ ಇನ್ಫ್ರಾ ಅಂದ್ರೆ ಮೀನಿಂಗ್ ನೆನ್ಪಿಟ್ಕೋಬೇಕು ನೀವು. ಐ ಮೀನ್ ಅದ್ರದ್ದು ರೇಂಜ್ ಕೂಡ ನೆನ್ಪಿಟ್ಕೋಬೇಕು. ಓಕೆ, ನೋಡಿ ಇಲ್ಲಿ ರೇಂಜ್ ಅನ್ನೇ ಲಿಸ್ಟ್ ಔಟ್ ಮಾಡ್ತೀನಿ ನಾನು. ಓಕೆ, ನೋಡಿ ಏನಾಗುತ್ತೆ ಅಂದ್ರೆ ಯು ವಿ ಇದೆನಾ? ಯು ವಿ ಹೆಂಗಿದೆ ಸರ್? ಯು ವಿ ಅಂದ್ರೆ ಅಲ್ಟ್ರಾವೈಲೆಟ್ 1100 to 400 ನ್ಯಾನೋಮೀಟರ್. ಓಕೆ, ನೆಕ್ಸ್ಟ್ ಏನಿದೆ ರೀ? ವಿಸಿಬಲ್ ಇದೆ. ವಿಸಿಬಲ್ ಹೆಂಗಿಂದ ಇಲ್ಲಿ ಸರ್? ಅದು 400 to 700 ನ್ಯಾನೋಮೀಟರ್. ಓಕೆ, ಇಷ್ಟ ಆಯ್ತು ಸರ್. ನೆಕ್ಸ್ಟ್ ಇವಾಗಿದೆ ನೋಡಿ, ಐ ಆರ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಯರ್ ಇನ್ಫ್ರಾರೆಡ್. ಅದು 700 to ಏನದು 1300 ನ್ಯಾನೋಮೀಟರ್ ವರೆಗೂ ಇದೆ ಸರ್. ನೆನ್ಪಿಡ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೆನ್ಪಿಡ್ಬೇಕು. ನೆಕ್ಸ್ಟ್ ಶಾರ್ಟ್ ವೇವ್ ಇನ್ಫ್ರಾ ಇದೆ. ಅದೇನ್ರಿ? ಅದು 1300 to 3000 ಏನಿದೆ ಅದು ನ್ಯಾನೋಮೀಟರ್. ಹೌದಾ? ನೆಕ್ಸ್ಟ್ ಯಾವ್ದಿದೆ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಥರ್ಮಲ್ ಇನ್ಫ್ರಾರೆಡ್ ಅಂತ ಇದೆ. ಅದು ಬಂದ್ಬಿಟ್ಟು 3000 to 14000 ನ್ಯಾನೋಮೀಟರ್ ಇರುತ್ತಂತೆ. ನೋಡಿ ಗೆಳೆಯರೆ, ಈ ವ್ಯಾಲ್ಯೂನ ನೆನ್ಪಿಟ್ಕೊಳ್ಳಿ. ಓಕೆ, ಯು ಪಿ ಎಸ್ ಸಿ ಆಗಲಿ, ಕೆ ಎಸ್ ಆಗಲಿ ಈ ವಿಸಿಬಲ್ ಅನ್ನ ಆಲ್ರೆಡಿ ಕೇಳಿದ್ದಾರೆ. ಆದರೆ ಈ ಒಂದು ರಿಮೋಟ್ ಸೆನ್ಸಿಂಗ್ ಅಲ್ಲಿ ಇದು ಬಹಳ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು. ಇಟ್ಸ್ ನಾಟ್ ಅ ಫ್ಯಾಕ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದ ಎಂಟೈರ್ ರಿಮೋಟ್ ಸೆನ್ಸಿಂಗ್. ಅರ್ಥ ಆಯ್ತಲ್ವಾ? ಇವಾಗ ನೋಡಿ. ಓಕೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಬ್ರೇಕ್ ಡೌನ್ ಮಾಡಿದ್ದೀನಿ. 700 to 1300 meter, 1300 to 3000 meter, 3000 to 14000 ನ್ಯಾನೋಮೀಟರ್ ಆದಾಗ ನಿಮಗೆ NIR ಸಿಗುತ್ತೆ, SWIR ಸಿಗುತ್ತೆ, ಥರ್ಮಲ್ ಕೂಡ ಸಿಗುತ್ತೆ. ಆದರೆ ನಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಸರ್? ಎಕ್ಸಾಮಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ ನಿಯರ್ ಇನ್ಫ್ರಾ ಅಂತಂದರೆ ಏನೇನು ಯೂಸಿಗೆ ಆಗುತ್ತೆ? ನೆನ್ಪಿಟ್ಕೊಳ್ಳಿ, ಇದು ಟೋಟಲಿ ಬಯೋಡೈವರ್ಸಿಟಿ ರಿಲೇಟೆಡ್ ಇದೆ. ಅರ್ಥ ಆಯ್ತಾ? ನಿಯರ್ ಇನ್ಫ್ರಾರೆಡ್ ಅಂದ್ರೆ ಬಯೋಡೈವರ್ಸಿಟಿ ರಿಲೇಟೆಡ್. ಸರ್ ವಾಟ್ ಅಬೌಟ್ ಶಾರ್ಟ್ ಇನ್ಫ್ರಾ ಅಂದ್ರೆ? ಇದು ನೋಡಿ, ಇದು ಬಂದ್ಬಿಟ್ಟು ಜಾಗ್ರಫಿ ಅಥವಾ ಜಿಯೋಲಾಜಿಕಲ್ ಜಾಸ್ತಿ. ಓಕೆ, ಜಿಯೋಲಜಿ ರಿಲೇಟೆಡ್ ಜಾಸ್ತಿ ಇದೆ ನೋಡಿ ಇಲ್ಲಿ. ಎಲ್ಲಿ ಸರ್? ಶಾರ್ಟ್ ವೇವ್ ಅಲ್ಲಿ. ಓಕೆ ಸರ್, ಥರ್ಮಲ್ ಏನು ಸರ್? ಥರ್ಮಲ್ ಏನಿಲ್ಲ, ನಿಮ್ಗೆ ಏನಪ್ಪ ಅರ್ತ್ ಸರ್ಫೇಸ್ ಅಲ್ಲಿ ಟೆಂಪರೇಚರ್ ಯಾವ ತರ ಇದೆ, ಹೀಟ್ ಮ್ಯಾಪಿಂಗ್ ಯಾವ ತರ ಇದೆ, ಫೈರ್ ಡಿಟೆಕ್ಷನ್ ಯಾವ ತರ ಇದೆ, ಅರ್ಬನ್ ಹೀಟ್ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ ಐ ವಿಲ್ ಬಿ ಯೂಸಿಂಗ್ ಥರ್ಮಲ್ ಇನ್ಫ್ರಾರೆಡ್. ಕೀವರ್ಡ್ಸ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೂಪರ್ ಆಗಿ ಇನ್ನೊಂದು ವೇವ್ ಬರುತ್ತೆ, ಮೈಕ್ರೋವೇವ್. ವೆರಿ ಇಂಪಾರ್ಟೆಂಟ್ ಇಯರ್. ಮೈಕ್ರೋವೇವ್ ಇದು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಇಟ್ ಕ್ಯಾನ್ ಪೆನೆಟ್ರೇಟ್ ಕ್ಲೌಡ್ ಆಲ್ಸೋ, ಇಟ್ ಕ್ಯಾನ್ ಪೆನೆಟ್ರೇಟ್ ಸ್ಮೋಕ್, ಸಮ್ ವೆಜಿಟೇಷನ್ಸ್ ಆಲ್ಸೋ. ಅದಕ್ಕಾಗಿ ಈ ಮೈಕ್ರೋವೇವ್ ಮೋಸ್ಟ್ ಪ್ರೊಬ್ಯಾಬ್ಲಿ ಎಲ್ಲಿ ರೆಡಾರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಸರ್? ಈ ರೆಡಾರ್ ಒಂದು ಆಲ್ ವೆದರ್ ಇರುತ್ತೆ, ಅದಕ್ಕಾಗಿ ಯೂಸ್ ಮಾಡ್ತಾರೆ. ಹೌದಾ ಸರ್? ಇದು SAR ಅಂದ್ರೆ ಏನು?
SAR ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ ಡಿಯರ್ ಫ್ರೆಂಡ್, ಸಿಂಥೆಟಿಕ್ ಅಪರೇಚರ್ ರೆಡಾರ್. ಇದು ರಿಲೇಟೆಡ್ ಏನಾದರೂ ಪ್ರೋಗ್ರಾಮ್ ಇದೆಯಾ ಇಂಡಿಯಾದು? ಎಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ದಟ್ ಈಸ್ ಕಾಲ್ಡ್ ನಿಸಾರ್ ಅಂತ ಹೇಳಿದ್ದೀನಿ, ನೆನಪಿದೆಯಾ? ಯು ಶುಡ್ ಆರ್ ಎಲ್ಸ್ ಯು ಹ್ಯಾವ್ ಮಿಸ್ ದ ಕ್ಲಾಸ್. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದು ಆದಮೇಲೆ ರೇಡಿಯೋ ವೇವ್ ಬರುತ್ತೆ, ಅದು ಬಂದ್ಬಿಟ್ಟು ಎಂಟೈರ್ ಕಮ್ಯುನಿಕೇಶನ್ ನ್ಯಾವಿಗೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಇದು ಅರ್ಥ ಆಯ್ತಾ? ಇದು ಸ್ವಲ್ಪ ಫ್ಯಾಕ್ಚುಯಲ್ಸ್ ಇರುತ್ತೆ ಸರ್, ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಎಸ್, ಯು ಶುಡ್ ಆಕ್ಸೆಪ್ಟ್ ದ ಕಾಂಪ್ಲೆಕ್ಸಿಟಿ. ಸಮ್ಟೈಮ್ಸ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಫಾರ್ ದ ಥಿಂಗ್ಸ್, ರೈಟ್? ಇದನ್ನು ನೀವು ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸ್ವಲ್ಪ ನಾನು ಬರೆದಿರುವಂತಹ ಒಂದು ಏನೇನಿರುತ್ತೆ ಅದನ್ನು ಕೂಡ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೂ ಕೂಡ. ಸೊ ಕೀವರ್ಡ್ಸ್ ಹುಡ್ಕೊಳ್ಳೋಣ ಇವಾಗ. ಏನು ಸರ್ ವಿಸಿಬಲ್ ಅಂದರೆ ಏನ್ರಿ? ಆಪ್ಟಿಕಲ್ ಇಮೇಜರಿ ಇದು. NIR ಅಂದರೆ ವೆಜಿಟೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಇದು. SW ಅಂದರೆ ಸಾಯಿಲ್ ಮಾಯಿಶ್ಚರ್ ಜಿಯಾಲಜಿ ರಿಲೇಟೆಡ್ ಸರ್. ಥರ್ಮಲ್ ಅಂದರೆ ಟೆಂಪರೇಚರ್ ಇನ್ಫಾರ್ಮೇಶನ್ ಸರ್. ಆದರೆ ಮೈಕ್ರೋವೇವ್ ಏನು ಸರ್? ಇದು ಬಂದ್ಬಿಟ್ಟು ಆಲ್ ವೆದರ್, ಡೇ ಅಂಡ್ ನೈಟ್, ಪೆನೆಟ್ರೇಷನ್ ಥ್ರೂ ದ ಕ್ಲೌಡ್ಸ್ ಎಲ್ಲಾನು ಬರುತ್ತೆ. ಯಾವ್ದ್ರಿ ಇದು? ಮೈಕ್ರೋ. ಮೈಕ್ರೋ ಅಲ್ಲಿ ಒಂದು ಫೇಮಸ್ ಎಕ್ಸಾಂಪಲ್ ಯಾವ್ದು ರೀ? SAR ಅದ ರೀ, ರೈಟ್? ಅದ್ರ ನಮ್ಮ ಇಂಡಿಯಾದ ಯಾವ್ದಿದೆ ಸರ್? ನಿಸಾರ್ ಇದೆ, ನೆನಪಿದೆ ಅಲ್ವಾ? ಎಸ್. ಸೊ ಆಸ್ ಇವಾಗ ಏನಂದ್ರೆ ನಿಮಗೆ EMR ಬಗ್ಗೆ ಬೇಸಿಕ್ಸ್ ಗೊತ್ತಾಯ್ತು. ಓಕೆ, ಏನು ಹೇಳಿ? ಈ EMR ಬಗ್ಗೆ ಸ್ವಲ್ಪನೂ ಕೇಳಿದ್ರೆ ನಿಮಗೆ ಹೌದು ಇದು ನಾನು ಓದಿದ್ದೀನಿ ಅನ್ನೋವಂಥ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಬೇಕು ನಿಮಗೆ. ಎಸ್, ಐ ಹೋಪ್ ಈಗ ಬಿಲ್ಡ್ ಆಗಿದೆ ನಿಮಗೆ. ಓಕೆ, ಎಸ್. ಸೊ ನಮ್ಗೆ ಇವಾಗ EMR ಗೊತ್ತಾಗಿದೆ, ಹೌದಾ? ಈ EMR ಅಂದ್ರೆ ಅಲ್ಲಿ ಬರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನಿದೆ ಅರ್ಥಿಗೆ ಬರುತ್ತೆ ಅಂತ ಅನ್ಕೊಳ್ಳೋಣ, ರೈಟ್? ಅರ್ಥಿಗೆ ಬಂತು. ಈ ಅರ್ಥಿಗೆ ಬಂದಾಗ ಇಲ್ಲಿ ಏನಾಗುತ್ತೆ ಗೊತ್ತಾ? ಇದು ಅರ್ಥ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಇಂಟ್ರಾಕ್ಟ್ ಆಗುತ್ತೆ. ಆ ಇಂಟ್ರಾಕ್ಟ್ ಆದಾಗ ಇಲ್ಲಿ ಸೆನ್ಸರ್ಸ್ ಇರ್ತಾವಲ್ಲ ಸ್ಯಾಟಲೈಟ್ ಅಲ್ಲಿ, ಈ ಇಂಟ್ರಾಕ್ಟೆಡ್ ಎನರ್ಜಿನ ಸೆನ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಏನು ಯಾವ ತರ ವರ್ಕ್ ಆಗುತ್ತೆ ಅಂತ? ಅದು ಏನ್ ಮಾಡುತ್ತೆ, ಸ್ಯಾಟಲೈಟ್ ಸೆನ್ಸರ್ಸ್ಗಳು ಈ ಒಂದು ಏನಂತ ಇಂಟ್ರಾಕ್ಟೆಡ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಏನಪ್ಪಾ ಅಂದ್ರೆ ಅರ್ತ್ EMR interaction ಅಂತೀವಿ. When electromagnetic radiation reaches the target on Earth, several things can happen, sir. Number 1, reflection. Number 2, absorption. Number 3, transmission. Number 4, scattering. Number 5, emissions. ಇಷ್ಟೆಲ್ಲ ಆಗೋ ಚಾನ್ಸಸ್ ಇದಾವೆ ಅರ್ತ್ ಮತ್ತೆ EMR ಇಂಟ್ರಾಕ್ಷನ್ಸ್ ಅಲ್ಲಿ. ಅರ್ತ್ ಎನರ್ಜಿ ಇಸ್ ರಿಫ್ಲೆಕ್ಟೆಡ್ ಬ್ಯಾಕ್, ದೆನ್ ಇಟ್ ಇಸ್ ರಿಫ್ಲೆಕ್ಷನ್. ನೋಡಿ, ಎನರ್ಜಿ ಇಸ್ ಅಬ್ಸರ್ವ್ ಬೈ ದ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಅಬ್ಸಾರ್ಪ್ಷನ್. ನೋಡಿ ಇಲ್ಲಿ ಅಬ್ಸರ್ವ್ ಆಗಿದೆ ನೋಡಿ. ಎನರ್ಜಿ ಇಸ್ ಪಾಸಸ್ ಥ್ರೂ ದ ಮೆಟೀರಿಯಲ್, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಮಿಷನ್. ನೋಡಿ ಯಾವ ತರ ಒಂದು ಟ್ರಾನ್ಸ್ಮಿಷನ್ ಆಗಿದೆ. ಓಕೆ, ಎನರ್ಜಿ ಇಸ್ ರಿಡೈರೆಕ್ಟೆಡ್ ಇನ್ ಡಿಫರೆಂಟ್ ಡೈರೆಕ್ಷನ್. ನೋಡಿ ಇಲ್ಲಿರುವಂತಹ ಎನರ್ಜಿ ಎಲ್ಲೆಲ್ಲ ಕಡೆ ಹೋಗಿದೆ, ದಟ್ ಈಸ್ ಕಾಲ್ಡ್ ಸ್ಕ್ಯಾಟರಿಂಗ್. Objects can emit EMR on their own also, that is called emission. ಅರ್ಥ ಆಯ್ತಾ? ಈ ಒಂದು EMR ಮತ್ತೆ ಅರ್ತ್ ಇಂಟ್ರಾಕ್ಷನ್ ಅಲ್ಲಿ ಈ ಪ್ರಾಸೆಸ್ ಗಳು ಇರ್ತವೆ ಫ್ರೆಂಡ್ಸ್. ವಾಟ್ ಆರ್ ದೋಸ್? ಗೊತ್ತಾಯ್ತಲ್ವಾ ನಿಮ್ಗೆ ಏನೇನಂತ? ಒಂದು ರಿಫ್ಲೆಕ್ಷನ್ ಇದೆ, ಒಂದು ಅಬ್ಸಾರ್ಪ್ಷನ್ ಇದೆ, ಟ್ರಾನ್ಸ್ಮಿಷನ್ ಇದೆ, ಸ್ಕ್ಯಾಟರಿಂಗ್ ಇದೆ, ಎಮಿಷನ್ ಕೂಡ ಇದೆ. ಈ ತರ ಏನಾಗ್ತಾ ಇದೆ? ಇಂಟರಾಕ್ಷನ್ ಆಗ್ತಾ ಇದೆ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಇದು ಒಂದು ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ತರ EMR ಸೋರ್ಸ್ ಇದೆ, ರಿಫ್ಲೆಕ್ಷನ್, ಅಬ್ಸಾರ್ಪ್ಷನ್, ಟ್ರಾನ್ಸ್ಮಿಷನ್, ಸ್ಕ್ಯಾಟರಿಂಗ್, ಎಮಿಷನ್. ಸರ್ ಇಷ್ಟೆಲ್ಲ ಯಾವ ತರ ಡಿಪೆಂಡ್ ಆಗಿರುತ್ತೆ? ನೋಡಿ, ದೀಸ್ ಇಂಟ್ರಾಕ್ಷನ್ಸ್ ಡಿಪೆಂಡ್ಸ್ ಆನ್ ವೇವ್ ಲೆಂತ್, ಮೆಟೀರಿಯಲ್ ಟೈಪ್, ಸರ್ಫೇಸ್ ಕಂಡೀಷನ್, ಮಾಯಿಶ್ಚರ್, ರಫ್ನೆಸ್, ಟೆಂಪರೇಚರ್, ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್, ಇದೆಲ್ಲ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಎಸ್. ಸೊ ಇಲ್ಲಿ ಕೀವರ್ಡ್ಸ್ ಕೊಟ್ಟಿರ್ತೀನಿ ನಿಮ್ಗೆ ರಿವೈಸ್ ಆಗೋಕೆ, ಅದನ್ನು ಕೂಡ ನೋಡಿ ನೀವು. ಓಕೆ, ಎಸ್. ನೌ ವಿ ಆರ್ ಎಂಟರಿಂಗ್ ಇಂಟು ರೆಸಲ್ಯೂಷನ್ಸ್. ಏನು ರೆಸಲ್ಯೂಷನ್ಸ್ ಓದ್ಬೇಕಾ ಸರ್? ಎಸ್ ಸರ್.
ಇದು ಒಂದು ಸಿಲೆಬಸ್ ಪಾಯಿಂಟರ್ ಇದೆ, ಓದ್ಬೇಕಾಗುತ್ತೆ ಡೀಟೇಲ್ಡ್ ಆಗಿ ಅಲ್ವಾ. ಎಸ್ ಸರ್, ಓವರ್ ಆಲ್ ರೆಸಲ್ಯೂಷನ್ ಅಂದ್ರೆ ಏನು ಏನ್ ಗೊತ್ತಾ? ರೆಸಲ್ಯೂಷನ್ ಅಂದ್ರೆ ಇದೊಂದು ಎಬಿಲಿಟಿ ಆಫ್ ಅ ರಿಮೋಟ್ ಸೆನ್ಸಿಂಗ್ ಟು ಡಿಟೆಕ್ಟ್ ಅಂಡ್ ಡಿಸ್ಟಿಂಗ್ವಿಶ್ ದ ಡೀಟೇಲ್ಸ್. ಅಂದ್ರೆ ಪಕ್ಕದಲ್ಲಿ ಇರೋದನ್ನ ಒಂದು ಸೂಕ್ಷ್ಮತೆಯನ್ನು ಕೂಡ ನಾನು ಡಿಟೇಲ್ಡ್ ಆಗಿ ತೋರಿಸುವಂತಹ ಒಂದು ಏನಂತಾರೆ ಇದು ಒಂದು ಸಿಸ್ಟಮ್ ದಟ್ ಈಸ್ ಕಾಲ್ಡ್ ರೆಸಲ್ಯೂಷನ್. ಓಕೆ, ಅಲ್ಲಿ ಮೇಜರ್ ಆಗಿ 4 ಬರ್ತವೆ ಡಿಯರ್ ಫ್ರೆಂಡ್ಸ್: ಸ್ಪೇಷಿಯಲ್ ರೆಸಲ್ಯೂಷನ್, ಸ್ಪೆಕ್ಟ್ರಲ್ ರೆಸಲ್ಯೂಷನ್, ಟೆಂಪೋರಲ್ ರೆಸಲ್ಯೂಷನ್, ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್. ಸಿಂಪಲ್ ಕೀವರ್ಡ್ ಹೇಳ್ತೀನಿ, ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಸ್ಪೇಷಿಯಲ್ ಅಂದ್ರೆ ability to distinguish spatial details. Keyword ನೋಡಿ, ability to distinguish spatial details, ability to distinguish different wavelengths. ನೋಡಿ keywords ನೋಡಿ, ಇದೇನಪ್ಪ? ability to distinguish different brightness levels, different energy levels, right? ಇದು ಬಂದ್ಬಿಟ್ಟು ಟೆಂಪರಲ್ ರೆಸಲ್ಯೂಷನ್ ಅಂತಂದ್ರೆ ಬೇಸ್ಡ್ ಆನ್ ದ ಫ್ರೀಕ್ವೆನ್ಸಿ ರಿವಿಸಿಟ್ಸ್ ಯಾವ ತರ ರೆಸಲ್ಯೂಷನ್ ಇದೆ, ದಟ್ ಇಸ್ ಕಾಲ್ಡ್ ಟೆಂಪೋರಲ್. ಓಕೆ, ಬ್ರಾಡ್ ಹೆಡಿಂಗ್ಸ್ ಗೊತ್ತಾಯ್ತಲ್ಲ. ಎಸ್, ಈಗ ನೋಡಿ ಸ್ಪೇಷಿಯಲ್ ರೆಸಲ್ಯೂಷನ್ ಅಂದ್ರೆ ಏನು. ಇದು ಬಂದ್ಬಿಟ್ಟು ಒಂದು GSD ಪ್ರಿನ್ಸಿಪಲ್ ಮೇಲೆ ಆಗುತ್ತೆ ಅಂತ ಹೇಳಿದ್ದೆ ನಾನು, ಗ್ರೌಂಡ್ ಸ್ಯಾಂಪ್ಲಿಂಗ್ ಡಿಸ್ಟೆನ್ಸ್, ರೈಟ್? ಒಂದು ಪಿಕ್ಸೆಲ್ ವ್ಯಾಲ್ಯೂ ಎಷ್ಟು ಗ್ರೌಂಡ್ ಡಿಸ್ಟೆನ್ಸ್ ಇದೆ, ಗ್ರೌಂಡ್ ಸ್ಯಾಂಪ್ಲಿಂಗ್ ಡಿಸ್ಟೆನ್ಸ್ ಎಷ್ಟು ಕಮ್ಮಿ ಇರುತ್ತೆ ಒಂದು ಪಿಕ್ಸೆಲ್ಗೆ ಎಷ್ಟು ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ ಅಷ್ಟು ಹೈ ಸ್ಪೇಷಿಯಲ್ ರೆಸಲ್ಯೂಷನ್ ಇರುತ್ತೆ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಇಲ್ಲೇ ನೋಡಿ, 0.5 ಮೀಟರ್ ಪಿಕ್ಸೆಲ್ ಇದ್ದಾಗ ಹೈ ರೆಸಲ್ಯೂಷನ್ ಇದೆ ಡಿಯರ್ ಫ್ರೆಂಡ್ಸ್. ಆ ತರ ಇದ್ದಾಗ ಡೀಟೇಲ್ ಜಾಸ್ತಿ ಇರುತ್ತೆ ತಾನೆ. ನೋಡಿ ಡೀಟೇಲ್ಸ್ ಎಷ್ಟು ಚೆನ್ನಾಗಿ ಜಾಸ್ತಿ ಇದೆ. ಆದ್ರೆ ಒಂದು ವೇಳೆ ಜಾಸ್ತಿ ಪಿಕ್ಸೆಲ್ GSD ಇದ್ರೆ ನೋಡಿ ಏನಾಗುತ್ತೆ, ಒಂದು ಪಿಕ್ಸೆಲ್ ಜಾಸ್ತಿ ಇದೆ ನೋಡಿ, ಇಲ್ಲಿ 30 by 30 ಮೀಟರ್ ಇದೆ. ಆದ್ರೆ ಇಲ್ಲಿ ಒಂದು ಪಿಕ್ಸೆಲ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? 0.5 ಮೀಟರ್ by 0.5 ಮೀಟರ್. lesser the GSD, higher the resolution. more the GSD, lesser the resolution. ನೋಡಿ ಬ್ಲರ್ ಆಗೋಕೆ ಕಾರಣ ಅದೇ ಸ್ಪೇಷಿಯಲ್ ರೆಸಲ್ಯೂಷನ್. ಆಯ್ತಾ? ಸೊ ಏನ್ ಹೇಳಿ, ಸ್ಮಾಲರ್ ದ ಪಿಕ್ಸೆಲ್, ಫೈನರ್ ದ ಡೀಟೇಲ್ಸ್. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ ಬರುತ್ತೆ ಸರ್. ಏನದು? ಇದು ಎಬಿಲಿಟಿ ಆಫ್ ಅ ಸೆನ್ಸರ್ ಟು ಡಿಸ್ಟಿಂಗ್ವಿಶ್ ಡಿಫ್ರೆಂಟ್ ವೇವ್ ಅಂತ ಹೇಳಿದೆ ನಾನು, ರೈಟ್? ನೋಡಿ ಇನ್ನೊಂದು ಇಲ್ಲಿ ಏನಾಗುತ್ತೆ ಗೊತ್ತಾ, ಬ್ಯಾಂಡ್ ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬ್ಯಾಂಡ್ ವಿಡ್ತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಲ್ಯೂಷನ್ ಸರ್, ಇಲ್ಲಿ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಂತ. ಓಕೆ, ವೈಡರ್ ದ ಬ್ಯಾಂಡ್ ವಿಡ್ತ್, ಲೆಸರ್ ದ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಲೋವರ್ ದ ಬ್ಯಾಂಡ್ ವಿಡ್ತ್, ಹೈಯರ್ ದ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಅರ್ಥ ಆಯ್ತಲ್ವಾ? ಅದೇ ಈಗ ನೋಡಿ ಗೆಳೆಯರಲ್ಲಿ, ಲೋ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಇದೆ, ಯಾಕೆ? ಬ್ರಾಡ್ ಬ್ಯಾಂಡ್ಸ್ ಇದೆ. ಹೈ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಇದೆ, ಯಾಕೆ ಸರ್? ಅದು ನ್ಯಾರೋ ಬ್ಯಾಂಡ್ಸ್ ಇದೆ. ನೋಡಿ ಇಲ್ಲಿ ಇದು ಎಷ್ಟು ವೈಡ್ ಬ್ಯಾಂಡ್ ಇದೆ ನೋಡಿ. ಇದು ಅವಾಗ ಏನಾಗುತ್ತೆ, ಅಫ್ಕೋರ್ಸ್ ಲೋ ಸ್ಪೆಕ್ಟ್ರಲ್ ಆಗುತ್ತೆ ಸರ್. ಎಷ್ಟು ನ್ಯಾರೋ ಬ್ಯಾಂಡ್ಸ್ ಇರುತ್ತೆ ಅವಾಗ ಹೈ ಸ್ಪೆಕ್ಟ್ರಲ್ ಆಗುತ್ತೆ. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ, ಬ್ರಾಡ್ ಬ್ಯಾಂಡ್ ಇದ್ದಾಗ ಲೆಸ್ ಸ್ಪೆಕ್ಟ್ರಲ್ ಡೀಟೇಲ್ಸ್ ಇರುತ್ತೆ, ಲೆಸ್ ಎಬಿಲಿಟಿ ಟು ಡಿಸ್ಟಿಂಗ್ವಿಶ್. ಅದೇ ನಮ್ಗೆ ನ್ಯಾರೋ ಬ್ಯಾಂಡ್ ಇದ್ದಾಗ ಮೋರ್ ಸ್ಪೆಕ್ಟ್ರಲ್ ಡೀಟೇಲ್ಸ್ ಇರುತ್ತೆ, ಗ್ರೇಟರ್ ಎಬಿಲಿಟಿ ಟು ಡಿಸ್ಟಿಂಗ್ವಿಶ್ ಮೆಟೀರಿಯಲ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ಸ್ಪೆಕ್ಟ್ರಲ್ ಅಲ್ಲಿ ಸರ್, ಸ್ಪೆಕ್ಟ್ರಲ್ ಅಲ್ಲಿ ಸ್ವಲ್ಪ ಒಂದು 2-3 ಟೈಪ್ಸ್ ಇದೆ, ಅದೊಂದು ಮತ್ತೆ ನೆನ್ಪಿಟ್ಕೊಳ್ಳಿ ಸರ್. ಒಂದು ಪ್ಯಾಂಕ್ರೋಮೆಟಿಕ್, 2 ಮಲ್ಟಿಸ್ಪೆಕ್ಟ್ರಲ್, 3 ಹೈಪರ್ ಸ್ಪೆಕ್ಟ್ರಲ್. ಸೊ ಪ್ಯಾಂಕ್ರೋಮೆಟಿಕ್ ಅದು ಯಾವ್ದ್ರಲ್ಲಿ ಬರುತ್ತೆ? ಫಸ್ಟ್ ಆಫ್ ಆಲ್ ಸ್ಪೆಕ್ಟ್ರಲ್ ಅಲ್ಲಿ ಬರುತ್ತೆ, ಅದು ನೆನ್ಪಿರ್ಲಿ. ಅದಾದ್ಮೇಲೆ ಪ್ಯಾಂಕ್ರೋಮೆಟಿಕ್ ಅಂದ್ರೆ ಏನು? ಇದು ನಂಬರ್ ಆಫ್ ಬ್ಯಾಂಡ್ಸ್ ಒಂದೇ ಇರುತ್ತೆ. ಮಲ್ಟಿಸ್ಪೆಕ್ಟ್ರಲ್ ಅಂದ್ರೆ ಏನು? 10 to 13 ಬ್ಯಾಂಡ್ಸ್ ಇದ್ರೆ ಮಲ್ಟಿಸ್ಪೆಕ್ಟ್ರಲ್. ಹೈಪರ್ ಸ್ಪೆಕ್ಟ್ರಲ್ ಅಂದ್ರೆ ಏನು? 100 to 400 ಇದ್ರೆ ಹೈಪರ್ ಸ್ಪೆಕ್ಟ್ರಲ್. ನೋಡಿ ಬ್ಯಾಂಡ್ ವಿಡ್ತ್ ಎಷ್ಟು ಕಮ್ಮಿ ಆಗ್ಕೊಂತ ಹೋಗುತ್ತೆ ಅಷ್ಟು ರೆಸಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ. ದಟ್ಸ್ ವೈ ನಾನು ಏನ್ ಹೇಳ್ತೆ, ಬ್ಯಾಂಡ್ ವಿಡ್ತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಹೋಪ್ ಯು ಗಾಟ್ ಇಟ್. ಓಕೆ, ಎಸ್. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ರೇಡಿಯೋಮೆಟ್ರಿಕ್ ಅಂದೆ ನಾನು. ಬೆಳಕಿಂದು ಬ್ರೈಟ್ನೆಸ್ ಮೇಲೆ ರೆಸಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಡಿಯರ್ ಫ್ರೆಂಡ್ಸ್.
ಆದ್ರೆ ಈ ರೇಡಿಯೋಮೆಟ್ರಿಕಲ್ ಏನಿದೆ ಗೊತ್ತಾ, ನಂಬರ್ ಆಫ್ ಡಿಜಿಟಲ್ ಲೆವೆಲ್ಸ್ ಅಂತ ಬರುತ್ತೆ ನಿಮ್ಗೆ, ಬೇಸ್ಡ್ ಆನ್ ಬಿಟ್ ಸಿಸ್ಟಮ್. ಓಕೆ, ಏನಂದ್ರೆ ಈಗ ನೋಡಿ, ಡಿಜಿಟಲ್ ಲೆವೆಲ್ಸ್ ಕಮ್ಮಿ ಇದ್ದಾಗ ನಮ್ಗೆ ಎಬಿಲಿಟಿ ಟು ಡಿಫರೆನ್ಶಿಯೇಟ್ ದ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ನೋಡಿ, ಇದು ಬ್ಲಾಕ್ ಎಷ್ಟು ಡಾರ್ಕ್ ಇದೆ, ಜಸ್ಟ್ ಲೈಟ್ ಆಗಿದೆ, ಅದಕ್ಕಿನ್ನೂ ಲೈಟ್ ಇಲ್ಲಿದೆ, ಅಂಡ್ ಇಟ್ ಇಸ್ ಟೋಟಲಿ ಲೈಟ್, ರೈಟ್. ಇಲ್ಲಿ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ಎರಡು ಡಿಫ್ರೆಂಟ್ ಕಲರ್ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ಅರ್ಥ, ವಿ ಆರ್ ನಾಟ್ ಏಬಲ್ ಟು ಡಿಸ್ಟಿಂಗ್ವಿಶ್ ದ ಕಲರ್ಸ್ ಅಲ್ಲ ಇಲ್ಲಿ. ಅಂದ್ರೆ ಲೆಸ್ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಇದೆ. ಸರ್, ಹೈ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್ ಇದ್ರೆ ಏನ್ ಗೊತ್ತಾ, ನೋಡಿ ಪಕ್ಕದಲ್ಲೂ ನಾನು ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಾನು ಏನು ಅಂತ. ಯಾಕೆ? ಬಿಕಾಸ್ ಮೋರ್ ಡಿಜಿಟಲ್ ಲೆವೆಲ್ಸ್, ಮೋರ್ ಸೆನ್ಸಿಟಿವ್ ಟು ಬ್ರೈಟ್ನೆಸ್, ಸ್ಮೂತ್ ಟೋನಲ್ ವೇರಿಯೇಷನ್ ಇದೆ, ರೈಟ್. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಫ್ಯೂವರ್ ಡಿಜಿಟಲ್ ಲೆವೆಲ್ಸ್, ಲೆಸ್ ಸೆನ್ಸಿಟಿವ್ ಟು ಬ್ರೈಟ್ನೆಸ್ ಚೇಂಜ್, ಬ್ಯಾಂಡಿಂಗ್ ಮೇಕರ್. ನೋಡಿ, ಸಡನ್ ಬ್ಯಾಂಡ್, ಸಪರೇಟ್ ಬ್ಯಾಂಡ್ಸ್ ಆಗಿದೆ ನೋಡಿ ಇಲ್ಲಿ, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. PYQs ಅಲ್ಲಿ ಬಹಳ ಕೇಳಿದ್ದಾರೆ ಫ್ರೆಂಡ್ಸ್. ಲೋ ಇದ್ದಾಗ ಏನೇನು ಆಪ್ಷನ್, 1 2 3 ಇಲ್ಲಿ ಏನಿದೆ ಅದೇ ಫ್ರೆಂಡ್. ಹೈಯರ್ ರೆಸಲ್ಯೂಷನ್ ಇದ್ದಾಗ ಏನಿದೆ ಅದಕ್ಕೆ 1 2 3 ಇದೇ ತರ ಕೊಡ್ತಾರೆ, ಅರ್ಥ ಆಯ್ತಾ? ಸರ್, ಇದು ಏನಿದು ಬಿಟ್ ಮತ್ತೆ ಲೆವೆಲ್ಸ್ ಅಂತ? ಓಕೆ, ಏನ್ ಗೊತ್ತಾ, ನಂಬರ್ ಆಫ್ ಡಿಜಿಟಲ್ ಲೆವೆಲ್ಸ್ ಈಸ್ ಈಕ್ವಲ್ ಟು 2 ಪವರ್ ಬಿಟ್ ಫಾರ್ಮುಲಾ. ಸಪೋಸ್ 8 ಬಿಟ್ ಇದೆ ಅಂದ್ರೆ 2 ಪವರ್ 8 ಬಿಟ್ ಅದು. ಸೊ ನಂಬರ್ ಆಫ್ ಡಿಜಿಟಲ್ ಲೆವೆಲ್ಸ್ ಈಸ್ ಈಕ್ವಲ್ ಟು 2 ಪವರ್ 8 ಬಿಟ್, ಅಂದ್ರೆ 256 ಲೆವೆಲ್ ಇದೆ ಅಂತ ಅರ್ಥ. ಓಕೆ, ಸೊ ಹೈಯರ್ ದ ಲೆವೆಲ್ಸ್, more the resolution of radiometric. ನೋಡಿ, analysis, more bits, more digital levels, greater ability to differentiate. ಅರ್ಥ ಆಯ್ತಾ? ಎಸ್ ಸರ್. ಟೆಂಪೋರಲ್ ಅಂದ್ರೆ ಏನು ಅಂದ್ರೆ, ಎಷ್ಟು ಸಲ ನಾನು ಫ್ರೀಕ್ವೆನ್ಸಿ, ಎಷ್ಟು ನಂಬರ್ ಆಫ್ ಫ್ರೀಕ್ವೆನ್ಸಿ ನಾನು ರಿವಿಸಿಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ, ಅವಾಗ ನನಗೆ ರೆಸಲ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆ, ಎಕ್ಸಾಂಪಲ್, ಲೋ ಟೆಂಪರಲ್ ರೆಸಲ್ಯೂಷನ್ ನೋಡಿ ಹೆಂಗಾಗುತ್ತೆ, ಜಾನ್ವರಿ ಹೋದ್ಮೇಲೆ ಯಾವಾಗೋ ಏಪ್ರಿಲ್, ಯಾವಾಗೋ ಆಗಸ್ಟ್, ಯಾವಾಗೋ ಡಿಸೆಂಬರ್. ಅಂದ್ರೆ ಇನ್ಫ್ರೀಕ್ವೆಂಟ್ ರಿವಿಸಿಟ್ ಇದ್ದಾಗ ರೆಸಲ್ಯೂಷನ್ ಕಮ್ಮಿ ಇರುತ್ತೆ. ಸೇಮ್ ಏರಿಯಾ ಇಮೇಜ್ಡ್ ಆಫ್ಟರ್ ಲಾಂಗ್ ಇಂಟರ್ವಲ್, ಇಟ್ ಮೈಟ್ ಲೀಡ್ಸ್ ಟು ಲೋ ಟೆಂಪೋರಲ್ ರೆಸಲ್ಯೂಷನ್. ಅದೇ ಒಂದು ವೇಳೆ ಫ್ರೀಕ್ವೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಮಾಡಿದಾಗ, ಫ್ರೀಕ್ವೆಂಟ್ ರಿವಿಸಿಟ್ ಮಾಡಿದಾಗ ನನಗೆ ಹೈ ಟೆಂಪೋರಲ್ ರೆಸಲ್ಯೂಷನ್ ಕಾಣುತ್ತೆ. ಸೊ ಕೀವರ್ಡ್ ಏನು ಎಕ್ಸಾಮ್ಗೆ, ಹೈಯರ್ ದ ಟೆಂಪರ್ ರೆಸಲ್ಯೂಷನ್, ಮೋರ್ ದ ಫ್ರೀಕ್ವೆಂಟ್ ವಿಸಿಟ್ ಇದೆ ಅಂತ ಅರ್ಥ. ಬೆಟರ್ ಮಾನಿಟರಿಂಗ್ ಆಫ್ ರಾಪಿಡ್ಲಿ ಚೇಂಜಿಂಗ್ ಫಿನಾಮಿನಾ ನಾನು ಕಂಡು ಹಿಡಿಬಹುದು ಅಲ್ವಾ? ವೆರಿ ಇಂಪಾರ್ಟೆಂಟ್. ಸೊ ಟೈಪ್ಸ್ ಆಫ್ ರೆಸಲ್ಯೂಷನ್ ಅರ್ಥ ಆಯ್ತಲ್ವಾ ನಿಮ್ಗೆ? ಎಸ್ ಡಿಯರ್ ಫ್ರೆಂಡ್ಸ್. ಸೊ ಓವರ್ ಆಲ್ ಏನ್ ಹೇಳಿ, ಸ್ಪೇಷಿಯಲ್ ಅಂದ್ರೆ ಪಿಕ್ಸೆಲ್ ಸೈಜ್ ಬೇಸ್ ಮೇಲೆ, ಸ್ಪೇಷಿಯಲ್ ಡೀಟೇಲ್ಸ್ ಮೇಲೆ. ಸ್ಪೆಕ್ಟ್ರಲ್ ಅಂದ್ರೆ ನಂಬರ್ ಅಂಡ್ ವಿಡ್ತ್ ಆಫ್ ದ ಬ್ಯಾಂಡ್ಸ್ ಮೇಲೆ. ರೇಡಿಯೋಮೆಟ್ರಿಕ್ ಅಂದ್ರೆ ಸೆನ್ಸಿಟಿವಿಟಿ ಟು ದ ಬ್ರೈಟ್ನೆಸ್ ಮೇಲೆ. ಫಾರ್ಮುಲಾ ಏನಿದೆ ಅದು, ನಂಬರ್ ಆಫ್ ಡಿಜಿಟಲ್ ಲೆವೆಲ್ಸ್ ಇಸ್ ಈಕ್ವಲ್ ಟು 2 ಪವರ್ ಬಿಟ್ಸ್. ಟೆಂಪೋರಲ್ ಅಂದ್ರೆ ಬೇಸ್ಡ್ ಆನ್ ರಿವಿಸಿಟ್ ಫ್ರೀಕ್ವೆನ್ಸಿ. ಓಕೆ, ದೀಸ್ 4 are very important, sir. Please consider them very seriously. Okay, yes, I hope it. ಅರ್ಥ ಆಯ್ತಲ್ವಾ? ಎಸ್. ಓಕೆ, ಜಸ್ಟ್ ಇನ್ನೊಂದು ಹೇಳಕ್ ಟ್ರೈ ಮಾಡ್ತೀನಿ. ಈ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಅಲ್ಲಿ ನಾವು ಏನ್ ನೋಡಿದೀವಿ ಅಲ್ವಾ, ಅಲ್ಲೂ ಕೂಡ ಟೈಪ್ಸ್ ಇತ್ತು. ಒಂದು ಪ್ಯಾಂಕ್ರೋಮ್ಯಾಟಿಕ್, ರೈಟ್, ಮಲ್ಟಿ ಸ್ಪೆಕ್ಟ್ರಲ್, ಹೈಪರ್ ಸ್ಪೆಕ್ಟ್ರಲ್. ಅದೇ ತರ ಈ ತರ ಇದ್ದಾಗ ಏನಾಗುತ್ತೆ, ಡಿಫ್ರೆಂಟ್ ವೇವ್ ಲೆಂತ್, ಡಿಫ್ರೆಂಟ್ ಆಬ್ಜೆಕ್ಟ್ಸ್ಗಳು ಅದರದೇ ಆದಂತಹ ಒಂದು ರಿಫ್ಲೆಕ್ಟೆನ್ಸ್ ಕರ್ವ್ಸ್ ಅಂತ ಬರ್ತವೆ ಡಿಯರ್ ಫ್ರೆಂಡ್ಸ್. ಏನಲ್ಲಿ ರಿಫ್ಲೆಕ್ಟೆನ್ಸ್ ಕರ್ವ್ಸ್ ಅಂತ ಬರ್ತವೆ. ಏನ್ ಗೊತ್ತಾ, ಡಿಫ್ರೆಂಟ್ ಮೆಟೀರಿಯಲ್ ಇಂಟರಾಕ್ಟ್ ವಿತ್ EMR ಡಿಫ್ರೆಂಟ್ಲಿ. ಯಾಕೆ? ಬಿಕಾಸ್ ಆಫ್ ಡಿಫ್ರೆಂಟ್ ವೇವ್ ಲೆಂತ್ಸ್, ಹೌದಲ್ವಾ? ಓಕೆ, ಹೆನ್ಸ್ ಇಟ್ ಪ್ರೊಡ್ಯೂಸಸ್ ಕ್ಯಾರೆಕ್ಟರ್ ಸ್ಪೆಕ್ಟ್ರಲ್ ರೆಸ್ಪಾನ್ಸ್. ಓಕೆ, ನೋಡಿ ಇವಾಗ ಹೆಂಗಂದ್ರೆ ಕರ್ವ್ಸ್ ನೋಡಿ, ಟೋಟಲ್ ಆಲ್ಮೋಸ್ಟ್ 5 ಆಬ್ಜೆಕ್ಟ್ಸ್ ಇದೆ. ಒಂದು ವೆಜಿಟೇಷನ್ ಇದೆ, ಒಂದು ವಾಟರ್ ಇದೆ, ಸಾಯಿಲ್ ಇದೆ, ರಾಕ್ ಇದೆ, ಬಿಲ್ಟ್ ಅಪ್ ಸರ್ಫೇಸಸ್ ಇದೆ. ಆದ್ರೆ ನೋಡಿ,
ಪ್ರತಿಯೊಂದರಲ್ಲೂ ಯಾವ ತರ ವೇರಿಯೇಷನ್ ಆಗುತ್ತೆ ನೋಡಿ ಸ್ಪೆಕ್ಟ್ರಲ್ ಕರ್ವ್. ಸರ್ ಇದು ಯಾಕೆ ಇಂಪಾರ್ಟೆಂಟ್ ಸರ್ ಇದು ಅಂತ ನಮ್ಗೆ ಅನ್ಸುತ್ತಲ್ವಾ? ಯಾಕೆ ಅಂದ್ರೆ ಪ್ರತಿಯೊಂದು ಆಬ್ಜೆಕ್ಟ್ ಅದರದೇ ಆದಂತ ಒಂದು ವೇವ್ ಲೆಂತ್ ಇರುತ್ತೆ. ದೋಸ್ ಆರ್ ಕಾಲ್ಡ್ ರಿಫ್ಲೆಕ್ಟೆನ್ಸ್ ಕರ್ವ್ಸ್. ಇದೇ ರಿಫ್ಲೆಕ್ಟೆನ್ಸ್ ಕರ್ವ್ಸ್ ಮೇಲೆ ನಾವು ಐಡೆಂಟಿಫೈ ಮಾಡಬಹುದು ಅಲ್ಲಿ ಏನಿದೆ ಅಂತ. ಎಕ್ಸಾಂಪಲ್ ನೋಡಿ, ನಾನು ಸಪೋಸ್ ಮಾರ್ಸ್ ಅಲ್ಲಿ ನೀರು ಇದೆ ಅಂತ ನಾನು ಹೆಂಗ್ ಹೇಳ್ತೀನಿ ಡಿಯರ್ ಫ್ರೆಂಡ್ಸ್? ನಾನು ಏನ್ ಮಾಡ್ತೀನಿ, ರಿಮೋಟ್ ಸೆನ್ಸಿಂಗ್ ಇಂದ ಅಲ್ಲಿ ಮಾರ್ಸ್ ಗೆ ಸಿಗ್ನಲ್ಸ್ ಕಳಿಸಿ, ಸೆನ್ಸರ್ಸ್ ಕಳಿಸಿ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ ನಾನು. ಆ ಕ್ಯಾಪ್ಚರ್ ಮಾಡಿದಾಗ ನನಗೆ ಒಂದು ರ್ಯಾಂಡಮ್ ಆಗಿ ಏನ್ ಬರುತ್ತೆ, ಯಾವುದೋ ಒಂದು ಕರ್ವ್ ಬರುತ್ತೆ ಅಂತ ಅನ್ಕೊಳ್ಳಿ. ನಾನು ಅವಾಗ ಏನ್ ಮಾಡ್ತೀನಿ ಗೊತ್ತಾ, ಅದನ್ನ ನಾನು ಇಲ್ಲಿ ಆಲ್ರೆಡಿ ಮಾಡೆಲ್ ಕರ್ವ್ಸ್ ಇರ್ತವೆ ಅದ್ರ ಜೊತೆ ಕಂಪೇರ್ ಮಾಡ್ತೀನಿ. ನಾನು ಕಂಪೇರ್ ಮಾಡಿದಾಗ ನನಗೆ ನಿಯರ್ ಗ್ರಾಫ್ ಯಾವ ಸಿಗುತ್ತಲ್ವಾ, ನಾನು ಅವಾಗ ಡಿಸೈಡ್ ಮಾಡ್ತೀನಿ, ಓ ಹೌದು ಅಲ್ಲಿ ಇದು ಎಕ್ಸ್ ಅಂತ ಇದೆ. ಎಕ್ಸಾಂಪಲ್ ನೋಡಿ, ಈ ತರ ಒಂದು ಕರ್ವ್ ಬಂತು ಅಂದ್ರೆ ನಾನು ಮಾರ್ಸ್ ಅಲ್ಲಿ ಗ್ರೀನ್ ವೆಜಿಟೇಷನ್ ಇದೆ ಅಂತ ಅನ್ಕೋಬಹುದು. ಇದೆ ಅಂತ ಅಲ್ಲ, ಆಸ್ ಆಫ್ ನೌ ನಮ್ಗೆ ಮಾರ್ಸ್ ಅಲ್ಲಿ ಏನಿದೆ ಅಂತ ಬಂದಾಗ ಮಾರ್ಸ್ ಅಲ್ಲಿ ವಾಟರ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಯಾಕೆ ಅಂದ್ರೆ ಅಲ್ಲಿ ಈ ತರ ಅಲ್ಲಿ ಜನರೇಟ್ ಆಗಿರುವಂತಹ ಕರ್ವ್ ಈ ತರ ಇತ್ತಂತೆ. ಅದಕ್ಕಾಗಿ ಹೌದು ಅಲ್ಲಿ ನೀರಿದೆ ಅಂತ ವಿತ್ ಜಸ್ಟ್ ಯೂಸಿಂಗ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ದೇ ಕುಡ್ ಕಮ್ ಟು ಕನ್ಕ್ಲೂಷನ್ ವಿತೌಟ್ ಗೋಯಿಂಗ್ ಟು ಮಾರ್ಸ್ ಅಲ್ವಾ? ಅದೇ ತರ ವೇರಿಯಸ್ ಟೈಪ್ಸ್ ಆಫ್ ಸ್ಪೆಕ್ಟ್ರಲ್ ಕರ್ವ್ಸ್ ಇದಾವೆ. ಓಕೆ, ಅರ್ಥ ಆಯ್ತಾ? ಎಸ್ ಸರ್, ನೆಕ್ಸ್ಟ್ ಟಾಪಿಕ್ ಏನು? ಟೈಪ್ಸ್ ಆಫ್ ಸ್ಯಾಟಲೈಟ್. ಸರ್ ಇದು ಯಾಕೆ ಸರ್ ಇಲ್ಲಿ ಬಂತು? ಏನ್ ಮಾಡಕ್ಕಾಗಲ್ಲ, ಸಿಲೆಬಸ್ ಅಲ್ಲಿ ಡಂಪ್ ಮಾಡಿದಾರಲ್ವಾ, ಸೊ ಅದನ್ನ ನಾವು ಜಸ್ಟ್ ಬ್ರೀಫ್ ಮಾಡ್ಲೇಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಆದ್ರೆ ನಾನು ಇದನ್ನ ಸ್ಯಾಟಲೈಟ್ ಇಮೇಜರಿ ಅಲ್ಲಿ ಡೀಟೇಲ್ ಆಗಿ ತಗೊಂತೀನಿ, ಬಟ್ ಸ್ಟಿಲ್ ಕೀವರ್ಡ್ಸ್ ಅನ್ನ ಹೇಳ್ತೀನಿ ನೋಡಿ. ಪೋಲಾರ್ ಆರ್ಬಿಟ್ಸ್ ಇರುತ್ತೆ, ಆರ್ಬಿಟ್ ಅಲ್ಲಿ ಸನ್ ಸಿಂಕ್ರನಸ್, ಜಿಯೋ ಸ್ಟೇಷನರಿ. ಅದೇ ತರ ಪರ್ಪಸ್ ಮೇಲೆ ಏನಿದೆ, ಅರ್ತ್ ಅಬ್ಸರ್ವೇಷನ್, ಮೆಟೀರಿಯಲಾಜಿಕಲ್ ಸ್ಯಾಟಲೈಟ್, ಕಮ್ಯುನಿಕೇಶನ್ ಸ್ಯಾಟಲೈಟ್, ನ್ಯಾವಿಗೇಷನಲ್ ಸ್ಯಾಟಲೈಟ್ಸ್. ಅರ್ಥ ಆಯ್ತಾ? ಎಸ್, ಮುಂದೆ ಬಂದಾಗ ನೋಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಟೈಪ್ಸ್ ಆಫ್ ಸೆನ್ಸರ್ಸ್ ಅಂತ ಬರುತ್ತೆ. ಹೌದಾ ಸರ್, ಓದ್ಬೇಕಾ? ಹೌದು ಫ್ರೆಂಡ್ಸ್, ಓದ್ಬೇಕು. ಯಾಕೆ ಅಂತಂದ್ರೆ ಸಿಲೆಬಸ್ ಅಲ್ಲಿ ಇದೆ, ರೈಟ್? ನೋಡಿ, ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಪ್ಯಾಸಿವ್ ಮತ್ತೆ ಒಂದು ಆಕ್ಟಿವ್. ಏನಪ್ಪಾ ಇದು? ಜಸ್ಟ್ ಡಿಫರೆನ್ಸ್ ಹೇಳ್ತೀನಿ ನೋಡಿ. ಸಪೋಸ್ ಅರ್ತ್ EMR ಇಂಟ್ರಾಕ್ಷನ್ ಆಗ್ತಾ ಇದೆ ಅಲ್ವಾ, ನೋಡಿ ಇಲ್ಲಿಂದ ಒಂದು ಎನರ್ಜಿ ಬಿಟ್ಟಿದೆ. ಈ ಎನರ್ಜಿಯಿಂದ ಇಲ್ಲಿ ಟೋಟಲಿ ಅಬ್ಸರ್ವ್ಡ್ ಆಗಿದೆ, ಇಂಟ್ರಾಕ್ಟ್ ಆಗಿದೆ. ಇದನ್ನ ಒಂದು ಸೆನ್ಸರ್ ಏನ್ ಮಾಡುತ್ತೆ, ತಗೊಳುತ್ತೆ. ನೋಡಿ, ಸೆನ್ಸರ್ ತನ್ನಿಂದ ತಾನೇ ಒಂದು EMR ರೇಸ್ ಬಿಡ್ತಾ ಇಲ್ಲ, ಸನ್ನಿಂದ ಬರ್ತಾ ಇದೆ. ನ್ಯಾಚುರಲಿ ಅವೈಲಬಲ್ EMR ನ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ವಾಟ್? ದಟ್ ಈಸ್ ಕಾಲ್ಡ್ ಪ್ಯಾಸಿವ್. ಏನಲ್ಲಿ ಪ್ಯಾಸಿವ್ ಅಂತ ಬರುತ್ತೆ ಡಿಯರ್ ಫ್ರೆಂಡ್ಸ್. ಆದ್ರೆ ಅದೇ ಒಂದು ವೇಳೆ ಸೆನ್ಸರ್ ತನ್ನಿಂದ ತಾನೇ ಒಂದು EMR ಬಿಟ್ಟು ಅದರಿಂದ ಬರುವಂತಹ ರಿಟರ್ನ್ಡ್ ಸಿಗ್ನಲ್ಸ್ ಗಳನ್ನ ಅನಲೈಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಕ್ಟಿವ್. ಅರ್ಥ ಆಯ್ತಾ? ಕೀವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಓಕೆ, ನೋಡಿ, ಪ್ಯಾಸಿವ್ ಅಂದ್ರೆ ಏನ್ರಿ? ಡಿಟೆಕ್ಟ್ಸ್ ದ ನ್ಯಾಚುರಲಿ ಅವೈಲಬಲ್ ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಆದ್ರೆ ಆಕ್ಟಿವ್ ಸೆನ್ಸಸ್ ಅಲ್ಲಿ ಏನಿರುತ್ತೆ? Sensing systems supplies its own energy and measures the return signals. ಓಕೆ, ಅರ್ಥ ಆಯ್ತಾ? ಎಸ್ ಸರ್, ಇದ್ರಲ್ಲೂ ಏನಾದ್ರೂ ಟೈಪ್ಸ್ ಇದೆಯಾ? ಎಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಪ್ಯಾಸಿವ್ ಅಲ್ಲಿ ಆಪ್ಟಿಕಲ್ ಸೆನ್ಸರ್, ಮಲ್ಟಿಸ್ಪೆಕ್ಟ್ರಲ್ ಸೆನ್ಸರ್, ಹೈಪರ್ ಸ್ಪೆಕ್ಟ್ರಲ್ ಸೆನ್ಸರ್ ಅಂಡ್ ಥರ್ಮಲ್ ಸೆನ್ಸರ್ಸ್. ಆಯ್ತಾ? ಅರ್ಥ ಆಯ್ತಾ? ಈ ತರ ಪ್ಯಾಸಿವ್ ಅಲ್ಲಿ ಇದಾವೆ. ಸಪೋಸ್ ಕ್ವಶನ್ ಕೇಳ್ತಾರೆ ನಿಮ್ಗೆ, ಏನಂದ್ರೆ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಆಕ್ಟಿವ್ ಅಥವಾ ಪ್ಯಾಸಿವ್. ಆಪ್ಷನ್ ಏನ್ ಕೊಡ್ತಾರೆ? 1, 2, 3, 4 ಅಂತ ಕೊಟ್ಟು 1 and 2 ಓನ್ಲಿ, 1 and 3 ಓನ್ಲಿ, 3 and 4 ಓನ್ಲಿ, ನನ್ ಅಂತ ಈ ತರ ಕೊಡಬಹುದು ಅವರು ಅನ್ನೋ ಒಂದು ಊಹೆ ಅಷ್ಟೇ. ಓಕೆ, ಎಸ್. ಅದೇ ತರ ಪ್ಯಾಸಿವ್. ಆಕ್ಟಿವ್ ಅಂದ್ರೆ ಏನು ಸರ್? ಇದು ಸೆನ್ಸಿಂಗ್ ಸಿಸ್ಟಮ್ ತನ್ನದೇ ಆದಂತ ಒಂದು ಎನರ್ಜಿನ ಸಿಗ್ನಲ್ ಕೊಡುತ್ತೆ, ಕೊಟ್ಟು ಅದರಿಂದ ಬಂದಿರುವಂತಹ ರಿಟರ್ನ್ ಸಿಗ್ನಲ್ಸ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈ ತರನು ಎಕ್ಸಾಂಪಲ್ಸ್ ಏನಾದ್ರೂ ಇದೆಯಾ? ಎಸ್, ಲಿಡಾರ್ ಅಂತೀವಿ ಅದಕ್ಕೆ, ಅಥವಾ ರೆಡಾರ್ ಅಂತೀವಿ. ಏನಿದು ಸ್ಪೆಷಲ್? ಇಂಡಿಯಾದಲ್ಲಿ ಯಾವ್ದಾದ್ರು ರಿಡಾರ್ ಇದೆಯಾ? ಎಸ್ ಇದೆ, ಸಿಂಥೆಟಿಕ್ ಅಪರೇಚರ್ ರಿಡಾರ್.
ನೋಡೋಣ. SAR ಅನ್ನೋದು ಇವಾಗ ಬೈ ಡಿಫಾಲ್ಟ್ ನಮ್ಗೆ ಏನ್ ಗೊತ್ತಾಯ್ತು, ಇದು ಒಂದು ಆಕ್ಟಿವ್ ಸೆನ್ಸರ್ ಅಂತ ಗೊತ್ತಾಯ್ತು ಅಲ್ವಾ. ನೋಡೋಣ ಮುಂದೆ. ಓಕೆ, ಆಕ್ಟಿವ್ ಸೆನ್ಸರ್ ಅದು. ನೆಕ್ಸ್ಟ್ ಡಿಫರೆನ್ಸಸ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಎಸ್. ನೆಕ್ಸ್ಟ್ ಏನ್, ಸೊ ಇವಾಗೇನು ಹೊಸ ಚಾಪ್ಟರ್ ಇದೆ ಕಾಲ್ಡ್ ರೆಡಾರ್. ರೆಡಾರ್ ಅಂದ್ರೆ ಏನ್ರಿ, ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಲ್ವಾ. ಓಕೆ, ಅದ್ರದ್ದು ರೆಡಾರ್ದು ಒಂದು ಟೈಪ್ ಇದೆ, ಯಾವುದು, ಸಿಂಥೆಟಿಕ್ ಅಪೇರೇಚರ್ ರೆಡಾರ್. ಏನಿದು ರೆಡಾರ್ ಅಂತಂದಾಗ, ಅಂದ್ರೆ ಇದು ಮೈಕ್ರೋವೇವ್ ಎನರ್ಜಿ ಯೂಸ್ ಮಾಡಿರುತ್ತೆ ಅಂಡ್ ರೇಡಿಯೋ ವೇವ್ಸ್ ಕೂಡ ಎನರ್ಜಿನ ಯೂಸ್ ಮಾಡಿರುತ್ತದೆ. ದಟ್ ಈಸ್ ಕಾಲ್ಡ್ ರೆಡಾರ್. ಓಕೆ, ಪ್ರಿನ್ಸಿಪಲ್ ಯಾವ ತರ ಇದೆ ನೋಡಿ ಡಿಯರ್ ಫ್ರೆಂಡ್ಸ್. ರೇಡಿಯೋ ವೇವ್ಸ್ ಪಲ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ, ಟಾರ್ಗೆಟ್ ಗೆ ಅರ್ಥದಲ್ಲಿ ಇಂಟರಾಕ್ಷನ್ ಆಗುತ್ತೆ, ರಿಟರ್ನ್ ಸಿಗ್ನಲ್ಸ್ ಹೋಗ್ತವೆ, ಟೈಮ್ ಆಫ್ ದ ರಿಟರ್ನ್ ಮೆಜರ್ ಮಾಡ್ತಾರೆ, ಡಿಸ್ಟೆನ್ಸ್ ಇನ್ಫಾರ್ಮೇಶನ್ ತಿಳ್ಕೊತಾರೆ, ರೆಡಾರ್ ಇಮೇಜ್ ಜನರೇಟ್ ಆಗ್ಬಿಡುತ್ತೆ, ಅದು ರೆಡಾರ್ ಆಗಿರುತ್ತೆ, ರೈಟ್. ಸೊ ಇವಾಗ ಹೇಳಿ ಎಕ್ಸಾಮ್ ಪಾಯಿಂಟರ್ಸ್. ರೆಡಾರ್ ಅನ್ನೋದು ಒಂದು ಆಕ್ಟಿವ್ ಇದೆ, ಅದು ಏನ್ ಯೂಸ್ ಮಾಡುತ್ತಂತೆ, ಮೈಕ್ರೋ ಮತ್ತೆ ರೇಡಿಯೋ ವೇವ್ಸ್ ಎನರ್ಜಿನ ಯೂಸ್ ಮಾಡುತ್ತಂತೆ. ಹೆಂಗೆ, ರಿಟರ್ನ್ ಸಿಗ್ನಲ್ಸ್ ಬರ್ತಾವಲ್ಲ, ಅದು ಅದನ್ನ ಅಬ್ಸರ್ವ್ ಮಾಡಿ ಅಂತೆ. ಓಕೆ, ಸೊ ದಿಸ್ ಈಸ್ ಏನಪ್ಪಾ, ಇದು ರೆಡಾರ್. ಅದೇ ಲಿಡಾರ್ ಅಂದ್ರೆ ಏನು ಡಿಯರ್ ಫ್ರೆಂಡ್ಸ್? ಲಿಡಾರ್ ಅಂದ್ರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಅರ್ಥ. ಓಕೆ, ಏನಲ್ಲಿ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್. ಇಲ್ಲಿ ಏನಿರುತ್ತೆ ಪ್ರಿನ್ಸಿಪಲ್, ಲೇಸರ್ ಪಲ್ಸ್ ಟ್ರಾನ್ಸ್ಮಿಟ್ ಮಾಡುತ್ತೆ, ಟಾರ್ಗೆಟ್ ರೀಚ್ ಆಗುತ್ತೆ, ಸಿಗ್ನಲ್ಸ್ ರಿಟರ್ನ್ ಆಗುತ್ತೆ, ಟೈಮ್ ಆಫ್ ಫ್ಲೈಟ್ ಕಂಡುಹಿಡಿತೀನಿ, ಡಿಸ್ಟೆನ್ಸ್ ಇನ್ಫಾರ್ಮೇಶನ್ ಕಂಡುಹಿಡಿತೀನಿ, ದೆನ್ ಐ ವಿಲ್ ಗೆಟ್ 3D. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಒಂದು ಲೇಸರ್ ಟೆಕ್ನಾಲಜಿ. ಅದೇ ಮುಂಚೆದೇನಿತ್ರಿ, ಅದು ಒಂದು ರೇಡಿಯೋ ವೇವ್ ಅಥವಾ ಮೈಕ್ರೋವೇವ್ ಸಿಗ್ನಲ್ಸ್ ಟೆಕ್ನಾಲಜಿ. ಇದು ಅರ್ಥ ಆಯ್ತಲ್ಲ, ಡಿಫ್ರೆನ್ಸ್ ಇದೆ ಡಿಯರ್ ಫ್ರೆಂಡ್ಸ್. ಸೊ ಇವಾಗ ಹೇಳಿ ನೋಡೋಣ, ಲಿಡಾರ್ ಅನ್ನೋದು ಯಾವ ಕ್ಯಾಟಗರಿ ಬರುತ್ತೆ, ಆಕ್ಟಿವ್ ಬರುತ್ತೆ ಸರ್, ಬಟ್ ಯೂಸಸ್ ದ ಲೇಸರ್ ಎನರ್ಜಿ ಅಲ್ವಾ. ಎಸ್. ನೆಕ್ಸ್ಟ್ SAR ಅಂದ್ರೆ ಏನು ಸರ್? SAR ಅಂದ್ರೆ ಸಿಂಥೆಟಿಕ್ ಆಪರೇಟರ್ ರೆಡಾರ್. ಓಕೆ, ಇದು ಒಂದು ಆಕ್ಟಿವ್ ಸೆನ್ಸರ್ ಆಗಿರುತ್ತೆ, ತನ್ನಿಂದ ತಾನೇ ಒಂದು ರೇಸ್ ಬಿಡುತ್ತೆ, ಅದನ್ನ ಮತ್ತೆ ರಿಟರ್ನ್ ಸಿಗ್ನಲ್ಸ್ ಕ್ಯಾಪ್ಚರ್ ಮಾಡಿಕೊಳ್ಳುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತದೆ. ಅದಕ್ಕಾಗಿ ಅದು ಆಕ್ಟಿವ್ ಸೆನ್ಸರ್ ಕೂಡ ಅಂತ ಅನ್ಬಹುದು. ಯಾವ ಒಂದು ವೇವ್ಸ್ ಯೂಸ್ ಮಾಡ್ತಾ ಇದೆ, ಮೈಕ್ರೋ ವೇವ್ಸ್ ಯೂಸ್ ಮಾಡ್ತಾ ಇದೆ, ಅದಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸರ್ ಯಾಕೆ ಇದು SAR ಯೂಸ್ ಮಾಡ್ತಾ ಇದೀವಿ ನಾವು? ಎಷ್ಟು ಪವರ್ಫುಲ್ ಗೊತ್ತಾ, ಡೇ ಅಲ್ಲೂ ವರ್ಕ್ ಮಾಡುತ್ತೆ, ನೈಟ್ ಅಲ್ಲೂ ವರ್ಕ್ ಮಾಡುತ್ತೆ, ಆಲ್ ವೆದರ್ ಕೆಪಾಬಿಲಿಟಿ ಇದೆ ಇದಕ್ಕೆ. ಮತ್ತೆ ಇಟ್ ಪೆನೆಟ್ರೇಟ್ಸ್ ಇವನ್ ಕ್ಲೌಡ್, ಸ್ಮೋಕ್. ಓಕೆ, ಅಷ್ಟು ಟೆಕ್ನಾಲಜಿಕಲ್ ಅಹೆಡ್ ಇದೆ ಇದು. ಓಕೆ, ಇಂತಹ ಒಂದು ಪ್ರೋಗ್ರಾಮ್ ಇಂಡಿಯಾ ಮತ್ತೆ USA ಕೊಲಾಬರೇಷನ್ ಇದೆ. ದಟ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಸ್ ನಿಸಾರ್ ಡಿಯರ್ ಫ್ರೆಂಡ್ಸ್, ನಿಸಾರ್. ಓಕೆ, ಎಸ್, ಸೇಮ್ ಕಾನ್ಸೆಪ್ಟ್. ಓಕೆ, SAR ಅಂದ್ರೆ ಏನ್ರಿ, ಒಂದು ಆಕ್ಟಿವ್ ಇರುತ್ತೆ, ಮೈಕ್ರೋವೇವ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, SAR ಅನ್ನೋದು ಆಪ್ಟಿಕಲ್ ಪ್ಯಾಸಿವ್? ನೋ, ಇಟ್ ಈಸ್ ಆಕ್ಟಿವ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, 2 ಟೈಪ್ಸ್ ಆಫ್ ಇಮೇಜ್ ಪ್ರಾಸೆಸಿಂಗ್ ಇದೆ. ಒಂದು ಬಂದ್ಬಿಟ್ಟು ವಿಜುವಲ್ ಇಮೇಜ್ ಪ್ರಾಸೆಸಿಂಗ್, ಇನ್ನೊಂದು ಬಂದ್ಬಿಟ್ಟು ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗ್. ಓಕೆ, ಯಾಕೆ ಓದ್ಬೇಕು ಸರ್? ಇದು ಸಿಲೆಬಸ್ ಅಲ್ಲಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ವಿಜುವಲ್ ಇಮೇಜ್ ಇಂಟರ್ಪ್ರಿಟೇಷನ್ ಅಂದ್ರೆ ಏನು? ರಿಮೋಟ್ ಸೆನ್ಸಿಂಗ್ ಇಮೇಜಸ್ ಕ್ಯಾನ್ ಬಿ ಇಂಟರ್ಪ್ರೇಟೆಡ್ ವಿಜುವಲಿ ಬೈ ಎಕ್ಸಾಮಿನಿಂಗ್ ದ ಇಮೇಜ್ ಕ್ಯಾರೆಕ್ಟರ್ಸ್. ಅರ್ಥ ಆಯ್ತಾ? ಡೈರೆಕ್ಟ್ ವಿಜುವಲಿ ನಾನು ಅದನ್ನ ಇಂಟರ್ಪ್ರಿಟ್ ಮಾಡ್ಬಿಡ್ತೀನಿ. ಓಕೆ, ಎಕ್ಸಾಂಪಲ್ ನೋಡಿ, ಅದರಲ್ಲಿ 2 ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಬರ್ತದೆ, ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್ ಅಂತ ಬರ್ತದೆ. ಕ್ವಾಲಿಟೇಟಿವ್ ಅಂದ್ರೆ ಏನು ಸರ್? ಇದು ಡೀಲ್ಸ್ ವಿತ್ ಡಿಸ್ಕ್ರಿಪ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡೀಲ್ ಮಾಡುತ್ತೆ ಇದು. ಆದ್ರೆ ಕ್ವಾಂಟಿಟೇಟಿವ್ ಅಂದ್ರೆ ಏನು ಸರ್? ಇದು ಒಂದು ಮೆಜರಬಲ್ ಕ್ಯಾರೆಕ್ಟರ್ಸ್ ಜೊತೆ ಒಂದು ಇದು ಇರುತ್ತದೆ. ಇದು ಯಾವ ಒಂದು ಹೆಡ್ಡಿಂಗ್ಸ್ ಎಲ್ಲ ಬರುತ್ತೆ? ಒಂದು ವಿಜುವಲ್ ಇಮೇಜ್ ಇಂಟರ್ಪ್ರಿಟೇಷನ್ ಅಲ್ಲಿ. ಅರ್ಥ ಆಯ್ತಾ?
ಕ್ವಾಲಿಟೇಟಿವ್ ಅಂದ್ರೆ ಏನೇನ್ ಸರ್? ಕಲರು, ಟೋನು, ಟೆಕ್ಸ್ಚರ್, ಪ್ಯಾಟರ್ನ್, ಶೇಪ್, ಶಾಡೋ, ಸೊ ಅಂಡ್ ಸೊ. ಇವುಗಳೆಲ್ಲ ಇದ್ರಲ್ಲಿ ಬರುತ್ತೆ, ಒಂದು ವಿಜುವಲ್ ಇಮೇಜ್ ಅಲ್ಲಿ ಬರುತ್ತೆ. ಓಕೆ, ವಿಜುವಲ್ ಇಮೇಜ್ ಪ್ರಾಸೆಸಿಂಗ್ ಅಲ್ಲಿ. ನೆಕ್ಸ್ಟ್ ಅದೇ ಅಂದ್ರೆ ಕ್ವಾಂಟಿಟೇಟಿವ್ ಅಂತ ತಗೊಂಡ್ರೆ ಏನ್ ಬರುತ್ತೆ? ಸೈಜ್, ಡಿಸ್ಟೆನ್ಸ್, ಏರಿಯಾ, ಲೆಂತ್, ಹೈಟ್, ಎಕ್ಸ್ಟೆಂಟ್. ನೋಡಿ ಇಲ್ಲಿ ಇಲ್ಲೆಲ್ಲ ಇದೆ, ಇಲ್ಲಿ ಅರ್ಥ ಆಯ್ತಲ್ವಾ? ಇದು ಬಂದ್ಬಿಟ್ಟು ವಿಜುವಲ್ ಇಮೇಜ್ ಇಂಟರ್ಪ್ರಿಟೇಷನ್. ನೆಕ್ಸ್ಟ್ ಇದು ಡಿಜಿಟಲ್ ಇಮೇಜ್ ಇಂಟರ್ಪ್ರಿಟೇಷನ್ ಹೆಂಗಿರುತ್ತೆ? ಡಿಜಿಟಲ್ ಇಮೇಜ್ ಇಂಟರ್ಪ್ರಿಟೇಷನ್ ಅಂದ್ರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗ್ ಇನ್ವಾಲ್ವ್ಸ್ ಕಂಪ್ಯೂಟರ್ ಬೇಸ್ಡ್ ಪ್ರಾಸೆಸಿಂಗ್ ಇದು ಆಫ್ ರಿಮೋಟ್ಲಿ ಸೆನ್ಸ್ಡ್ ಡಿಜಿಟಲ್ ಡೇಟಾ. ಅರ್ಥ ಆಯ್ತಾ? ಏನೇನಾಗ್ತವೆ ಇಲ್ಲಿ? ಒಂದು ಇಮೇಜ್ ರೆಕ್ಟಿಫಿಕೇಶನ್ ಆಗುತ್ತೆ, ಇನ್ನೊಂದು ಇಮೇಜ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಇಮೇಜ್ ರಿಸ್ಟೋರೇಷನ್ ಆಗುತ್ತೆ, ನೆಕ್ಸ್ಟ್ ಡೇಟಾ ಮರ್ಜಿಂಗ್ ಆಗುತ್ತೆ ಅಥವಾ ಡೇಟಾ ಇಂಟಿಗ್ರೇಷನ್ ಕೂಡ ಆಗಬಹುದು. ಓಕೆ, ಇಲ್ಲಿ ಏನಾಗುತ್ತೆ? ಜಾಮೆಟ್ರಿಕಲ್ ಡಿಸ್ಟಾರ್ಷನ್ಸ್ ಅನ್ನ ಕರೆಕ್ಟ್ ಮಾಡುತ್ತೆ ಇದು. ಇಲ್ಲಿ ಏನಾದ್ರೂ ಯೂಸ್ವಲ್ ಅಪಿಯರೆನ್ಸ್ ಏನೇನು ಹಾಕ್ಬೇಕಂದ್ರೆ ಎಕ್ಸ್ಟ್ರಾ ಮಾಡ್ತದೆ ಇದು. ಕಾಂಟ್ರಾಸ್ಟ್ ಆಗ್ಲಿ, ಬ್ರೈಟ್ನೆಸ್ ಆಗ್ಲಿ, ಫಿಲ್ಟರ್ಡ್ ಆಗ್ಲಿ, ಅದು ಎನ್ಹಾನ್ಸ್ಮೆಂಟ್ ಆಗುತ್ತೆ. ಇಮೇಜ್ ರಿಸ್ಟೋರೇಷನ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಅದನ್ನ ಡಿಗ್ರೇಡ್ ಇದನ್ನ ರಿಸ್ಟೋರ್ ಮಾಡಬಹುದು, ಇದನ್ನು ಕೂಡ ಮಾಡಬಹುದು. ಇದನ್ನು ಒಂದು ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗ್. ಡೇಟಾ ಮರ್ಜಿಂಗ್ ಅಂದ್ರೆ ಕಂಬೈನ್ ದ ಇನ್ಫಾರ್ಮೇಶನ್ ಫ್ರಮ್ ಡಿಫ್ರೆಂಟ್ ಇಮೇಜಸ್ ಅಂಡ್ ಸೋರ್ಸಸ್. ಎಕ್ಸಾಂಪಲ್ ಇಮೇಜ್ ಫ್ಯೂಷನ್ ಆಗ್ಲಿ, ಮೊಸಾಯಿಕಿಂಗ್ ಆಗ್ಲಿ, ರೈಟ್? ಇವುಗಳನ್ನೆಲ್ಲ ಎದ್ರಲ್ಲಿ ಮಾಡ್ತಾರೆ? ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗ್ ಅಲ್ಲಿ. ಕೀವರ್ಡ್ಸ್ ನೆನಪಿರ್ಲಿ ನಿಮ್ಗೆ. ವೆರಿ ಇಂಪಾರ್ಟೆಂಟ್ ನೋಡಿ ಕೀವರ್ಡ್ಸ್. ಓಕೆ, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್. ಇವಾಗ ಇದನ್ನ ಒಂದ್ಸಲಿ ನೋಡಿ ಸ್ಲೈಡ್. ವಿಜುವಲ್ ಇಂಟರ್ಪ್ರಿಟೇಷನ್ ಇನ್ವಾಲ್ವ್ಸ್ ಎಕ್ಸಾಮೈನಿಂಗ್ ದ ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿ ಟೋನ್, ಕಲರ್, ಟೆಕ್ಸ್ಚರ್, ಪ್ಯಾಟರ್ನ್, ಶೇಪ್, ಸೈಜ್, ಶಾಡೋ, ಸೈಟ್, ಅಸೋಸಿಯೇಷನ್. ಅರ್ಥ ಆಯ್ತಾ? ಡಿಜಿಟಲ್ ಅಂದ್ರೆ ರಾ ಇಮೇಜ್, ಪ್ರೀ ಪ್ರಾಸೆಸಿಂಗ್, ಎನ್ಹಾನ್ಸ್ಮೆಂಟ್, ಟ್ರಾನ್ಸ್ಫಾರ್ಮೇಶನ್, ಕ್ಲಾಸಿಫಿಕೇಶನ್, ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಷನ್. ಇವುಗಳೆಲ್ಲ ಡಿಜಿಟಲ್ ಇಮೇಜ್ ಅಲ್ಲಿ ಬರ್ತವೆ. ಕೇಳ್ತಾರೆ, ಡಿಜಿಟಲ್ ಬರ್ತಾರೆ, ಎ ಬಿ ಸಿ ಡಿ ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ತೀರಾ? ಇವುಗಳು ನಿಮ್ಗೆ ಜಸ್ಟ್ ಲಿಸ್ಟ್ ನೆನಪಿರ್ಬೇಕು, ಯಾವ ಒಂದು ಪಾರ್ಟ್ ಅಲ್ಲಿ ಬರುತ್ತೆ ಅಂತ. ವಿಜುವಲ್ ಅಲ್ಲಿ ಇದು, ಡಿಜಿಟಲ್ ಅಲ್ಲಿ ಇದು. ಓಕೆ, ಎಸ್, ಬೇಸಿಕ್ ಡಿಫರೆನ್ಸ್ ಅರ್ಥ ಆಯ್ತಲ್ವಾ? ವಿಜುವಲ್ ಅಂದ್ರೆ ಹ್ಯೂಮನ್ ಇಂಟರ್ಪ್ರಿಟೇಷನ್, ಇದು ಒಂದು ಕಂಪ್ಯೂಟರ್. ಇದು ಟೋನ್, ಕಲರ್, ಟೆಕ್ಸ್ಚರ್ ಇರುತ್ತೆ, ಇದು ನ್ಯೂಮೆರಿಕಲ್ ಪಿಕ್ಸೆಲ್ ಡೇಟಾ ಇರುತ್ತೆ. ರೈಟ್, ವೆರಿ ಇಂಪಾರ್ಟೆಂಟ್. ಇದೊಂದು ವಿಜುವಲ್ ಎಕ್ಸಾಮಿನೇಷನ್ ಆದ್ರೆ ಇದೊಂದು ಮ್ಯಾಥಮೆಟಿಕಲ್ ಕಂಪ್ಯೂಟೇಷನಲ್ ಆಪರೇಷನ್ಸ್. ಇದು ಅರ್ಥ ಆಯ್ತಾ? ಎಸ್. ಓಕೆ, ನೆಕ್ಸ್ಟ್ ಇಮೇಜ್ ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಕ್ಲಾಸಿಫಿಕೇಶನ್ ಕನ್ವರ್ಟ್ಸ್ ದ ಇಮೇಜ್ ಇನ್ಫಾರ್ಮೇಶನ್ ಇಂಟು ಥೆಮ್ಯಾಟಿಕ್ ಕ್ಲಾಸಸ್. ಥೆಮ್ಯಾಟಿಕ್ ಅಂದ್ರೆ ಏನು ಸರ್? ಒಂದೇ ಥೀಮ್ ಅಡಿಯಲ್ಲಿ ಇರುತ್ತದೆ. ದಟ್ ಈಸ್ ಕಾಲ್ಡ್ ಥೆಮ್ಯಾಟಿಕ್ ಕ್ಲಾಸಿಫಿಕೇಶನ್. ಓಕೆ, ಇಲ್ಲಿ ಏನಿರುತ್ತೆ ನೋಡಿ, ರಾ ಇಮೇಜ್ ಇದೆ, ಪಿಕ್ಸೆಲ್ ಇದೆ, ಆಬ್ಜೆಕ್ಟ್ ಇನ್ಫಾರ್ಮೇಶನ್ ಇದೆ, ಕ್ಲಾಸಿಫಿಕೇಶನ್ ಮಾಡಿದ್ಮೇಲೆ ನಾನು ಥೆಮ್ಯಾಟಿಕ್ ಮ್ಯಾಪ್ ಅನ್ನು ಕ್ರಿಯೇಟ್ ಮಾಡಿದೆ. ಎಕ್ಸಾಂಪಲ್, ಇದು ಗ್ರೀನ್, ಇದು ಡೆಸರ್ಟ್, ಇದು ಸೋ ಅಂಡ್ ಸೋ ಅಂತ. ಅರ್ಥ ಆಯ್ತಾ? ಯುವರ್ ಕ್ಲಾಸಿಫಿಕೇಶನ್ describes the classification based on spectral, textural, contextual informations. Okay, types of class normal ಏನಿರುತ್ತೆ? vegetation separate, water separate, build up separate, agriculture separate, and barren land separate. ಅಲ್ವಾ? This is called image classifications. ಓಕೆ, ಸೊ ಓವರ್ ಆಗಿ ನನಗೆ ರಿಮೋಟ್ ಸೆನ್ಸಿಂಗ್ ಇಂದ ಏನೇನ್ ಪ್ರಾಡಕ್ಟ್ಸ್ ಬರುತ್ತೆ ಡಿಯರ್ಸ್? ನೋಡಿ, ಒಂದು ರಾ ಡೇಟಾ ಬರುತ್ತೆ, 2 ಪ್ರೀ ಪ್ರಾಸೆಸಿಂಗ್ ಡೇಟಾ ಬರುತ್ತೆ, 3 ಡೇಟಾ ಎನ್ಹಾನ್ಸ್ಮೆಂಟ್ ಆಗುತ್ತೆ, 4 ಡೇಟಾ ಇಂಟರ್ಪ್ರಿಟೇಷನ್ ಆಗುತ್ತೆ, 5 ಡೇಟಾ ಕ್ಲಾಸಿಫಿಕೇಶನ್ ಆಗುತ್ತೆ, ನೆಕ್ಸ್ಟ್ 6 ಇನ್ಫಾರ್ಮೇಶನ್ ಬರುತ್ತೆ ನನಗೆ ಇನ್ ಟರ್ಮ್ಸ್ ಆಫ್ ಟೇಬಲ್. ಅಲ್ಟಿಮೇಟ್ಲಿ ಫೈನಲಿ ಐ ವಿಲ್ ಬಿ applying this in the real world using this reports. Okay, I can use this in agriculture, water resource, urban mapping, disaster management, environmental monitoring. ಎಲ್ಲಾ ಕಡೆ ನಾನು ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ಸ್ ಗಳನ್ನ.
ಅರ್ಥ ಆಯ್ತಾ? ಎಸ್. ಸರಿ, ಇಲ್ಲಿ ಏನಾದ್ರೂ ಅಪ್ಲಿಕೇಶನ್ಸ್ ಇದೆಯಾ ಸರ್ ಇಲ್ಲಿ? ಎಸ್. ಯಾವುದೇ ಒಂದು ವೇಳೆ ಅಪ್ಪಿತಪ್ಪಿ ಕ್ವಶನ್ಸ್ ಕೇಳಿದ್ರೆ ನೀವು ಆಲ್ ಆಫ್ ದ ಅಬೌವ್ ಅಂತ ಹಾಕ್ಬಿಟ್ರಿ ಗೆಳೆಯರೆ. ಯಾಕಂದ್ರೆ ಎಲ್ಲಿ ಇದಕ್ಕೆ ಯೂಸ್ ಇಲ್ಲ ಅಂತಲ್ಲ, ಪ್ರತಿಯೊಂದು ಕಡೆ ಇಮೇಜ್ ಇದೆ, ಯೂಸ್ ಇದೆ. ಲ್ಯಾಂಡ್ ಯೂಸ್, ಅಗ್ರಿ, ಫಾರೆಸ್ಟ್, ವಾಟರ್, ಡಿಸಾಸ್ಟರ್, ಅರ್ಬನ್, ಎನ್ವಿರಾನ್ಮೆಂಟಲ್, ಜಿಯಾಲಜಿ, ಸಾಯಿಲ್ ಸ್ಟಡಿ, ಕೋಸ್ಟಲ್, ಚೇಂಜ್ ಡಿಟೆಕ್ಷನ್, ಮ್ಯಾಪಿಂಗ್, ಪ್ರತಿಯೊಂದಕ್ಕೂ ರಿಮೋಟ್ ಸೆನ್ಸಿಂಗ್ ಬೇಕು ಗೆಳೆಯರೆ. ಓಕೆ, ನೆಕ್ಸ್ಟ್. ಸೊ ಎಂಟೈರ್ ಚಾಪ್ಟರ್ ಡೀಟೇಲ್ಸ್ ಅನ್ನ ಈ ಒಂದು ಕ್ರಿಸ್ಪ್ಡ್ ಟೇಬಲ್ ಅಲ್ಲಿ ಇದೆ. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಕೋಬೇಕು, ಓದ್ಕೋಬೇಕು. ಓಕೆ, ಎಸ್. ಅಂಡ್ ಹಂಗೆ ಇದರದೇ ರಿಮೋಟ್ ಸೆನ್ಸಿಂಗ್ ಇನ್ ಇಂಡಿಯಾ ಯಾವ ತರ ಇದೆ ಅಂತ ನೋಡೋಣ. ರಿಮೋಟ್ ಸೆನ್ಸಿಂಗ್ ಇನ್ ಇಂಡಿಯಾ ಏನಿದು? IRS ಅಂತೀವಿ ಗೆಳೆಯರೆ. ಇದು ಯಾರ ಜೊತೆ ಇದು ಲಿಂಕ್ ಇದೆ ಅಸೋಸಿಯೇಟೆಡ್? ಇಸ್ರೋ ಅವರ ಜೊತೆ. ಏನಕ್ಕೆ ಯೂಸ್ ಮಾಡ್ತೀವಿ? ಎವ್ರಿಥಿಂಗ್ ಅಂಡರ್ ದ ಸನ್, ಪ್ರತಿಯೊಂದಕ್ಕೂ ನಾನು ರಿಮೋಟ್ ಸೆನ್ಸಿಂಗ್ ಯೂಸ್ ಮಾಡ್ತೀನಿ. ಓಕೆ, ಆದ್ರೆ ನಮ್ಮಲ್ಲಿ ಇರುವಂತಹ IRS ಸ್ಯಾಟಲೈಟ್ ಕ್ಯಾರೆಕ್ಟರ್ ಏನು ಅಂತ ಕೇಳ್ತಾರೆ. ಅವಾಗ ನಮ್ಗೆ ಗೊತ್ತಿರ್ಬೇಕಲ್ವಾ? ನೋಡಿ, ನಮ್ಮ IRS ಬಂದ್ಬಿಟ್ಟು ಲೋ ಅರ್ತ್ ಆರ್ಬಿಟಲ್ ಇದೆ, ನಿಯರ್ ಪೋಲಾರ್ ಮತ್ತೆ ಪೋಲಾರ್ ಟೈಪ್ ಆರ್ಬಿಟಲ್ ಇದೆ, ಮತ್ತೆ ಸನ್ ಸಿಂಕ್ರೋನಸ್ ಕೂಡ ಹೌದು. ಇದು ನಮ್ಮ IRS. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್, ನಮ್ಮಲ್ಲಿ ಇಸ್ರೋ ಅಲ್ಲಿರುವಂತಹ IRS ಅಲ್ಲಿ ಯಾವ ಯಾವ ಸೆನ್ಸರ್ಸ್ ಯೂಸ್ ಮಾಡ್ತೀವಿ? ವೆರಿ ಇಂಪಾರ್ಟೆಂಟ್, ರೈಟ್? ಲಿಸ್ಟ್ ಔಟ್ ಮಾಡ್ತೀವಿ ನೋಡಿ. ಲಿಸ್ ಅಂತೆ, IVFS ಅಂತೆ, ಅಂಡ್ ಪ್ಯಾಂಕ್ರೋಮೆಟಿಕ್ ಕ್ಯಾಮ್ರಾ, ದೆನ್ ರಿಸೋರ್ಸ್ ಸ್ಯಾಟ್, ಕಾರ್ಟೋಸ್ಯಾಟ್. ನೋಡಿ, ಇಲ್ಲೆಲ್ಲ ಏನ್ ಯೂಸ್ ಆಗ್ತಾ ಇದೆ? IRS ಯೂಸ್ ಮಾಡ್ತಾ ಇರೋ ಸೆನ್ಸರ್ಸ್ ಗಳಿವೆಲ್ಲ. ಲಿಸ್ ಅಂದ್ರೆ ಏನು ಅಂತ ಫುಲ್ ಫಾರ್ಮ್ ಕೇಳ್ತಾರೆ ನಿಮ್ಗೆ. ಲಿಸ್ ಅಂದ್ರೆ ಲೀನಿಯರ್ ಇಮೇಜಿಂಗ್ ಸೆಲ್ಫ್ ಸ್ಕ್ಯಾನಿಂಗ್ ಸಿಸ್ಟಮ್. ಇದರಲ್ಲಿ ಏನಾದ್ರೂ ವರ್ಷನ್ಸ್ ಇದೆಯಾ? ಎಸ್, ಲಿಸ್ 1, 2, 3, 4. ಓಕೆ, ಅರ್ಥ ಆಯ್ತಲ್ವೇನ್ರಿ? ನೆಕ್ಸ್ಟ್ ಇನ್ನೊಂದೇನ್ರಿ? AWIFS, ಅಡ್ವಾನ್ಸ್ಡ್ ವೈಡ್ ಫೀಲ್ಡ್ ಸೆನ್ಸರ್ ಅಂತೀವಿ ಗೆಳೆಯರೆ. ಓಕೆ, ಯಾಕೆ ಇದು ವೈಡ್ ಸ್ವಾತ್ ಕೊಡುತ್ತೆ, ವೈಡ್ ಫೀಲ್ಡ್ ಆಫ್ ವ್ಯೂ ಕೊಡುತ್ತೆ? ಸ್ವಾತ್ ಅಂದ್ರೆ ಏನಂತ ಗೊತ್ತಲ್ವಾ? ಎಷ್ಟು ವಿಡ್ತ್ ಕವರ್ ಮಾಡುತ್ತೆ ಒಂದು ಇಮೇಜ್ ಅಂತ ಅರ್ಥ. ಓಕೆ, ಎಷ್ಟು ಲಾರ್ಜ್ ವಿಡ್ತ್ ಕವರ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಸ್ವಾತ್ ಗೆಳೆಯರೆ. ಓಕೆ, ಎಸ್. ನೆಕ್ಸ್ಟ್, ಪ್ಯಾಂಕ್ರೋಮೆಟಿಕ್ ಕ್ಯಾಮ್ರಾಗಳು ಕೂಡ ಇದಾವೆ. ಯಾಕೆ ಇದೆಯಾ ಫ್ರೆಂಡ್ಸ್? ಬಿಕಾಸ್ ಇಟ್ ರೆಕಾರ್ಡ್ಸ್ ಬ್ರಾಡ್ ಸ್ಪೆಕ್ಟ್ರಲ್ ಚೇಂಜ್ ಇನ್ ದ ಸಿಂಗಲ್ ಪ್ಯಾಂಕ್ರೋಮೆಟಿಕ್, ರೈಟ್? ಇಲ್ಲಿ ಹೈ ಸ್ಪೇಷಿಯಲ್ ಡೀಟೇಲ್ಸ್ ರಿಕ್ವೈರ್ಡ್ ಇಲ್ಲಿ ನಾರ್ಮಲ್ ಆಗಿ ಪ್ಯಾಂಕ್ರೋಮೆಟಿಕ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ರಿಸೋರ್ಸ್ ಸ್ಯಾಟ್ ಅಂತಾನೂ ಇದೆ. ಅದು ಏನದು? IRS P6 ಅದು ರಿಸೋರ್ಸ್ ಸ್ಯಾಟ್ ಸೀರೀಸ್ ಅಲ್ಲಿ ಇತ್ತು. ಇವಾಗ ಆಸ್ ಆಫ್ ನಾವು ಏನಾದ್ರೂ ಇದೆಯಾ? ಎಸ್, ಲಿಸ್ 3, ಲಿಸ್ 4, AWIFS 4. ಇದು ಲಿಸ್ 3 4 ಬ್ಯಾಂಡ್ಸ್, ಲಿಸ್ 4 3 ಬ್ಯಾಂಡ್ಸ್, ಅಂಡ್ IVFS ಬಂದ್ಬಿಟ್ಟು 4 ಬ್ಯಾಂಡ್ಸ್ ಬೇಕು ಅದಕ್ಕೆ. ಓಕೆ, ಎಸ್. ಪರ್ಪಸ್ ಯೂಸ್ಡ್ ಏನ್ರಿ? ಆಲ್ ಆಫ್ ದ ಅಬೌವ್. ಸಿಂಪಲ್, ರೈಟ್? ಎಸ್. ಸೊ ನೆಕ್ಸ್ಟ್ ನೋಡಿ, ಲ್ಯಾಂಡ್ ಸ್ಯಾಟ್ ಅಂತ ಬರುತ್ತೆ ಗೆಳೆಯರೆ. ಓಹೋ, ಲ್ಯಾಂಡ್ ಸೈಟ್ ಯಾರ್ದು ಸರ್ ಇದು? ಇದು ನಾಸಾ ಅವ್ರದ್ದು ಗೆಳೆಯರೆ. USGS ಪ್ಲಸ್ ನಾಸಾ ಅವ್ರದ್ದು. ಇದು ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಇದು ಹಿಂಗೆ ಕೇಳ್ತಾ, ಇದೊಂದು EOS ಇದು. ಎಸ್. Landsat is long-running Earth observation satellite program operated through NASA and USGS. Okay. ಇದು ಒಂದು ವರ್ಲ್ಡ್ಸ್ ಲಾಂಗೆಸ್ಟ್ ರನ್ನಿಂಗ್ ಕಂಟಿನ್ಯೂಸ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ನೋಡಿ ಗೆಳೆಯರೆ. ಅದುವೇ ಲ್ಯಾಂಡ್ ಸ್ಯಾಟ್. ಲ್ಯಾಂಡ್ ಸ್ಯಾಟ್ ಏನು ನೋಡಿ? ಇದು ಲಾಂಗ್ ರನ್ನಿಂಗ್ ಕಂಟಿನ್ಯೂಸ್ ಅರ್ತ್ ಅಬ್ಸರ್ವೇಷನ್. ಇದು it was operated through NASA and USGS. It provides spectral and thermal data for Earth observation, right?
ಅದೇ ತರ ನೋಡಿ ಇದು ಲ್ಯಾಂಡ್ ಸ್ಯಾಟ್ ಆಯ್ತು. ಅದೇ ತರ ಲ್ಯಾಂಡ್ ಸ್ಯಾಟ್ 7 ಬಂದಿತ್ತು ಕೂಡ. ಅಲ್ಲಿ ಇನ್ಹ್ಯಾನ್ಸ್ಡ್ ಥೆಮ್ಯಾಟಿಕ್ ಮ್ಯಾಪರ್ಸ್ ಇದಾವೆ ಇಲ್ಲಿ, ರೈಟ್. ಯಾವ್ದೋ ETM ಪ್ಲಸ್ ಅಂತೆ, ನೋಡೋಣ ಎಷ್ಟು ಬ್ಯಾಂಡ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್. 8 ಸ್ಪೆಕ್ಟ್ರಲ್ ಬ್ಯಾಂಡ್ ನೆನ್ಪಿಟ್ಕೋಬೇಕು. ಓಕೆ, ಎಷ್ಟಿದೆ ETM ಪ್ಲಸ್ ಎಷ್ಟಿದೆ? 8. ಲ್ಯಾಂಡ್ಸ್ಯಾಟ್ 8 ಅಲ್ಲಿ OLI 9, TIRS ಥರ್ಮಲ್ ಇನ್ಫ್ರಾರೆಡ್ ಸೆನ್ಸರ್ಸ್ ಬಂದ್ಬಿಟ್ಟು 2. ಅರ್ಥ ಆಯ್ತಾ? ಸೊ ಓವರ್ ಆಗಿ MCQಗೋಸ್ಕರ ನೋಡಿ ಡಿಯರ್ ಫ್ರೆಂಡ್ಸ್, 7 ಇತ್ತು ಅಂತಂದ್ರೆ ETM 8, 8 ಇತ್ತು ಅಂತಂದ್ರೆ OLI 9, ಲ್ಯಾಂಡ್ಸ್ಯಾಟ್ 8 TIRS ಇತ್ತಂತಂದ್ರೆ ಇದು ಬಂದ್ಬಿಟ್ಟು 9. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಓವರ್ ಆಲ್ ಲ್ಯಾಂಡ್ಸ್ಯಾಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಅರ್ಥ ಆಯ್ತಲ್ವಾ? ಇದು ಕೀವರ್ಡ್ ನೆನ್ಪಿಟ್ಕೊಳ್ಳಿ ಗೆಳೆಯರೆ. ಓಕೆ, ಲ್ಯಾಂಡ್ಸ್ಯಾಟ್ 7ಗೆ ಏನು ETM ಪ್ಲಸ್ ಅಂತೀವಿ, ಲ್ಯಾಂಡ್ಸ್ಯಾಟ್ 8ಗೆ OLI ಅಂತೀವಿ, ಲ್ಯಾಂಡ್ಸ್ಯಾಟ್ 8ಗೆ TIRS ಇದ್ರೆ 2 ಬ್ಯಾಂಡ್ಸ್ ಅಂತೀವಿ. ಲ್ಯಾಂಡ್ಸ್ಯಾಟ್ 8 ಇತ್ತು, OLI TIRS ಇತ್ತು ಅಂದ್ರೆ 11 ಟೋಟಲ್ ಆಗುತ್ತಿತ್ತು, ರೈಟ್? ಎಸ್, ಇವುಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ರಿಮೋಟ್ ಸೆನ್ಸಿಂಗ್ ಇಂಟ್ರೊಡಕ್ಷನ್ ಆಗಿದೆ, ಪ್ರಿನ್ಸಿಪಲ್ಸ್ ಆಗಿದೆ, EMR ಟೈಪ್ಸ್ ಆಗಿದೆ, ರೆಸಲ್ಯೂಷನ್ಸ್ ಟೈಪ್ಸ್ ಆಗಿದೆ, ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಮುಂದೆ ನೋಡೋಣ, ಟೈಪ್ಸ್ ಆಫ್ ಸೆನ್ಸರ್ಸ್ ಆಗಿದೆ, ಲಿಡಾರ್ ಆಗಿದೆ, ವಿಜುವಲ್ ಇಮೇಜ್ ಪ್ರಾಸೆಸಿಂಗ್, ಡಿಜಿಟಲ್ ಇಮೇಜ್ ಪ್ರಾಸೆಸಿಂಗ್ ಆಗಿದೆ, and other applications ಕೂಡ ಆಗಿದೆ. So my dear friends, with this I can say happily that you can solve n number of remote sensing questions from now. Thanks for your wonderful time. It is very precious time I had till now. So any suggestions, please pin in the comment or else try to message me. Any support, please try to connect me.